ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿತಿನ್. ಇದು ನಿಮ್ಮಿಂದ ನಿಮ್ಗಾಗಿ ನಿಮ್ಗೋಸ್ಕರ ಅಂತ ಯೂಟ್ಯೂಬ್ ಚಾನಲ್ ಫ್ಯಾಕ್ಚುಯಲ್ ಎಜುಕೇಶನ್ ಇನ್ ಕನ್ನಡ. ಇವತ್ತು ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್ ಅನ್ನೋ ಒಂದು ನ್ಯೂ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ವಿಡಿಯೋದಲ್ಲಿ ಆಸಿಡ್ಸ್ ಮತ್ತೆ ಬೇಸಸ್ನ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಈಗ ಆಸಿಡ್ ಮತ್ತೆ ಬೇಸಸ್ ನ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಮೊದಲನೇದು, ನಾವು ಲ್ಯಾಬ್ ಗಳಲ್ಲಿ ಆಸಿಡ್ ಮತ್ತೆ ಬೇಸಸ್ ನ ಯಾವ ರೀತಿ ಐಡೆಂಟಿಫೈ ಮಾಡ್ತೀವಿ ಅನ್ನೋದನ್ನ ಮೊದಲನೇದಾಗಿ ಡಿಸ್ಕಸ್ ಮಾಡ್ತೀವಿ. ಆಸಿಡ್ಸ್ ಅಂಡ್ ಬೇಸಸ್ ಇನ್ ಲ್ಯಾಬೊರೇಟರಿ. ಸೆಕೆಂಡ್ ಒನ್, ಆಸಿಡ್ಸ್ ಮತ್ತೆ ಬೇಸಸ್ ಮೆಟಲ್ಸ್ ಜೊತೆಗೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ನೋಡ್ತೀವಿ. ರಿಯಾಕ್ಷನ್ ಆಫ್ acids and bases with metals. Third one, metal carbonates ಮತ್ತೆ metal hydrogen carbonates acids ಜೊತೆಗೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅನ್ನೋದು ನೋಡ್ತೀವಿ. ರಿಯಾಕ್ಷನ್ ಆಫ್ metal carbonates and metal hydrogen carbonates with acids. Acids ಜೊತೆಗೆ ಮೆಟಲ್ ಕಾರ್ಬೋನೇಟ್ಸ್ ಮತ್ತೆ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಯಾವ ರೀತಿ ಆಸಿಡ್ ಜೊತೆಗೆ ರಿಯಾಕ್ಟ್ ಆಗುತ್ತೆ ಅನ್ನೋದು ನೋಡ್ತೀವಿ. ಫೋರ್ತ್ ಒನ್, reaction between acids and bases. ಆಸಿಡ್ ಬೇಸಿಸ್ ನ ಮಿಕ್ಸ್ ಮಾಡ್ತೀವಿ. ಸೊ ಆಗ ರಿಯಾಕ್ಷನ್ ಯಾವ ರೀತಿ ಆಗುತ್ತೆ, ಆಸಿಡ್ ಬೇಸಿಸ್ ಗಳ ನಡುವೆ ಕೆಮಿಕಲ್ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡ್ತೀವಿ. ಫಿಫ್ತ್ ಒನ್, ರಿಯಾಕ್ಷನ್ ಆಫ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಆಸಿಡ್ಸ್. ಮೆಟಾಲಿಕ್ ಆಕ್ಸೈಡ್ಸ್ ನ ಆಸಿಡ್ ಜೊತೆ ರಿಯಾಕ್ಟ್ ಮಾಡ್ತೀವಿ. ಅನಂತರ ರಿಯಾಕ್ಷನ್ ಆಫ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್. ಎಲ್ಲ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಒಂದೊಂದನೆ. ಈಗ ಬಟ್ ಕೆಮಿಕಲ್ ಪ್ರಾಪರ್ಟೀಸ್ ಅಂದ ತಕ್ಷಣ ನಾವು ಯಾವ್ದಾವ್ದನ್ನ ಡಿಸ್ಕಸ್ ಮಾಡ್ತೀವಿ ಅಂತ ಫಸ್ಟೇ ಲಿಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ರಿಯಾಕ್ಷನ್ ಆಫ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಬೇಸ್. ಓಕೆ, ಮೆಟಾಲಿಕ್ ಆಕ್ಸೈಡ್ ಅಂದ್ರೆ ಏನು? ಮೆಟಲ್ಗಳು ಆಕ್ಸಿಜನ್ ಜೊತೆ ಬಾಂಡ್ ಮಾಡ್ಕೊಂಡಿದ್ರೆ ಅದು ಮೆಟಾಲಿಕ್ ಆಕ್ಸೈಡ್. ಎಕ್ಸಾಂಪಲ್ ಕಾಪರ್ ಆಕ್ಸೈಡ್. ಕಾಪರ್ ಅನ್ನೋದು ಮೆಟಲ್, ಆಕ್ಸಿಜನ್ ಜೊತೆ ಬಾಂಡ್ ಮಾಡ್ಕೊಂಡಿದೆ, ಸೊ ಇದು ಮೆಟಾಲಿಕ್ ಆಕ್ಸೈಡ್. ಇದೇ ರೀತಿ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಎಕ್ಸಾಂಪಲ್ ಕೊಡಿ. ನಾನ್ ಮೆಟಲ್ ಒಂದು ಆಕ್ಸಿಜನ್ ಜೊತೆ ಬಾಂಡ್ ಮಾಡ್ಕೊಂಡಿದ್ರೆ ಅದು ನಾನ್ ಮೆಟಾಲಿಕ್ ಆಕ್ಸೈಡ್ ಅಂತ ಕರಿತೀವಿ. ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್. ಇದ್ರಲ್ಲಿ ಕಾರ್ಬನ್ ನಾನ್ ಮೆಟಲ್, ಆಕ್ಸಿಜನ್ ಜೊತೆ ಬಾಂಡ್ ಮಾಡ್ಕೊಂಡಿದೆ, ಇದು ನಾನ್ ಮೆಟಾಲಿಕ್ ಆಕ್ಸೈಡ್. ಕಾರ್ಬನ್ ಮೊನಾಕ್ಸೈಡ್ ಕೂಡ ಅದೇ. ನೆಕ್ಸ್ಟ್ NO2, NO3 ಇವೆಲ್ಲ ಕೂಡ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಗಳೇ. ಈ ಎಲ್ಲಾನು ಕೂಡ ಬೇಸಿಸ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತಲ್ಲ. ಕೆಲವು ಈ ರೀತಿ CO2 ಕೊಟ್ಟಿದ್ದಾನೆ ಟೆಕ್ಸ್ಟ್ ಬುಕ್ ಅಲ್ಲಿ. ಕೆಲವು ನಾನ್ ಮೆಟಾಲಿಕ್ ಆಕ್ಸೈಡ್ ಗಳು ಬೇಸಿಸ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಅನ್ನೋದನ್ನ ಇಂಡಿವಿಜುವಲ್ ಆಗಿ ಕೊಟ್ಟಿದ್ದಾರೆ. ಇದಿಷ್ಟು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಅಂಡ್ ಬೇಸಿಸ್. ಈಗ ಮೊದಲನೇದಾಗಿ ಆಸಿಡ್ ನ ಬೇಸಿಸ್ ಗಳನ್ನ ನಾವು ಲ್ಯಾಬೊರೇಟರಿ ಯಾವ ರೀತಿ ಐಡೆಂಟಿಫೈ ಮಾಡ್ತೀವಿ ಅಂತ ನೋಡೋಣ. ನಾವು ಲ್ಯಾಬ್ ಗಳಲ್ಲಿ ಒಂದು ಸೊಲ್ಯೂಷನ್ ಕೊಟ್ಟಾಗ ಅದು ಆಸಿಡ್ ಅಥವಾ ಬೇಸ್ ಅಂತ ಯಾವ ರೀತಿ ಐಡೆಂಟಿಫೈ ಮಾಡ್ತೀವಿ? ಎರಡು ರೀತಿ ಮಾಡ್ತೀವಿ. ಒಂದು, ಲಿಟ್ಮಸ್ ಪೇಪರ್ ಯೂಸ್ ಮಾಡಿಕೊಂಡು ಐಡೆಂಟಿಫೈ ಮಾಡ್ತೀವಿ, ಅಥವಾ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ನ ಯೂಸ್ ಮಾಡ್ತೀವಿ. ಫಸ್ಟ್ ಲಿಟ್ಮಸ್ ಪೇಪರ್ ನೋಡೋಣ. ಈಗ ಎರಡು ಟೆಸ್ಟ್ ಟ್ಯೂಬ್ ಕೊಟ್ಟಿದ್ದಾರೆ, ಅದರಲ್ಲೂ ಸಪರೇಟ್ ಆಗಿ ಸೊಲ್ಯೂಷನ್ ಗಳಿದಾವೆ. ಟೆಸ್ಟ್ ಟ್ಯೂಬ್ ಎ, ಟೆಸ್ಟ್ ಟ್ಯೂಬ್ ಬಿ. ಇದರಲ್ಲೂ ಒಂದು ಸೊಲ್ಯೂಷನ್ ಇದೆ, ಇದರಲ್ಲೂ ಒಂದು ಸೊಲ್ಯೂಷನ್ ಇದೆ. ಒಂದರಲ್ಲಿ ಆಸಿಡ್ ಇದೆ, ಇನ್ನೊಂದರಲ್ಲಿ ಬೇಸ್ ಇದೆ. ಬಟ್ ಯಾವ್ದ್ರಲ್ಲಿ ಆಸಿಡ್ ಇದೆ, ಯಾವ್ದ್ರಲ್ಲಿ ಬೇಸ್ ಇದೆ ಅಂತ ಗೊತ್ತಿಲ್ಲ. ಅದನ್ನ ಐಡೆಂಟಿಫೈ ಮಾಡಬೇಕು. ಟೆಸ್ಟ್ ಟ್ಯೂಬ್ ಅಲ್ಲಿ ಎ ನಲ್ಲಿ ಯಾವ್ದಿದೆ, ಬಿ ನಲ್ಲಿ ಯಾವ್ದಿದೆ ಅಂತ. ಲಿಟ್ಮಸ್ ಪೇಪರ್ ನಾರ್ಮಲ್ ಆಗಿ ಎರಡು ಕಲರ್ ಇರುತ್ತೆ, ಒಂದು ರೆಡ್ ಕಲರ್, ಇನ್ನೊಂದು ಬ್ಲೂ ಕಲರ್. ಈ ರೀತಿ ಸ್ಟ್ರಿಪ್ ಇರುತ್ತೆ, ಪೇಪರ್ ಸ್ಟ್ರಿಪ್, ಪೇಪರ್ ಅಷ್ಟೇ. ಒಂದು ರೆಡ್ ಕಲರ್ ಇರುತ್ತೆ, ಇನ್ನೊಂದು ಬ್ಲೂ ಕಲರ್ ಇರುತ್ತೆ. ಯಾವ ಸೊಲ್ಯೂಷನ್ ಅಲ್ಲಿ ಬ್ಲೂ ಕಲರ್ ಲಿಟ್ಮಸ್ ಪೇಪರ್ ನ
ಡಿಪ್ ಮಾಡಿದ್ಮೇಲೆ ನಾವು ಹೊರಗಡೆ ತಗೊಂಡ್ಬರ್ತೀವಿ, ಸ್ವಲ್ಪ ಹೊತ್ತು ಡ್ರೈ ಮಾಡಕ್ ಬಿಟ್ಬಿಡಿ. ಡ್ರೈ ಮಾಡಿ ಬ್ಲೂ ಕಲರ್ ಇದ್ದಿದ್ದೇನಾದ್ರು ರೆಡ್ ಕಲರ್ ಚೇಂಜ್ ಆದ್ರೆ ಆ ಸೊಲ್ಯೂಷನ್ ನಾವು ಅಸಿಡಿಕ್ ಅಥವಾ ಅದು ಆಸಿಡ್ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್, ಏನಾದ್ರು ಎ ಸೊಲ್ಯೂಷನ್ಗೆ ನಾನು ಬ್ಲೂ ಕಲರ್ ಲಿಟ್ಮಸ್ ಪೇಪರ್ನ ಡಿಪ್ ಮಾಡಿ ಹೊರಗಡೆ ತಗೊಂಡ್ಮೇಲೆ ಅದು ಡ್ರೈ ಆದ್ಮೇಲೆ ಬ್ಲೂ ಕಲರ್ ಇದ್ದಿದ್ದು ರೆಡ್ ಕಲರ್ ಚೇಂಜ್ ಆಯ್ತು ಅಂದಾಗ ಸೊಲ್ಯೂಷನ್ ಎ ಆಸಿಡ್. ಯಾವ ಲಿಟ್ಮಸ್ ಪೇಪರ್ ಬ್ಲೂ ಕಲರ್ ಇಂದ ರೆಡ್ ಕಲರ್ ಚೇಂಜ್ ಆಗುತ್ತೋ, ಚೇಂಜ್ ಮಾಡುವಂತಹ ಸೊಲ್ಯೂಷನ್ ನಾವು ಅಸಿಡಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಅದೇ ರೀತಿ ರೆಡ್ ಕಲರ್ ಇರೋ ಲಿಟ್ಮಸ್ ಪೇಪರ್ನ ನಾವು ಸೊಲ್ಯೂಷನ್ ಬಿ ನಲ್ಲಿ ಡಿಪ್ ಮಾಡಿ ಅದು ಡ್ರೈ ಆದ್ಮೇಲೆ ರೆಡ್ ಇದ್ದಿದ್ದು ಬ್ಲೂ ಕಲರ್ ಆಗಿ ಚೇಂಜ್ ಆದ್ರೆ ಅಂತ ಸೊಲ್ಯೂಷನ್ ನಾವು ಬೇಸಿಕ್ ಸೊಲ್ಯೂಷನ್ ಅಥವಾ ಅದು ಬೇಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಆಗಿ HCl ಅಲ್ಲಿ ಡೈಲ್ಯೂಟ್ HCl ಅಲ್ಲಿ ಡಿಪ್ ಮಾಡಿದಾಗ ಬ್ಲೂ ಕಲರ್ ಇದ್ದಂತಹ ಲಿಟ್ಮಸ್ ಪೇಪರ್ ರೆಡ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗುತ್ತೆ, ಡಿಪ್ ಮಾಡಿದ ತಕ್ಷಣ ಆಗಲ್ಲ. ಡಿಪ್ ಮಾಡಿ ಸ್ವಲ್ಪ ಹೊತ್ತು ಡ್ರೈ ಮಾಡಿ ಬಿಡಬೇಕು. ಡ್ರೈ ಆದ್ಮೇಲೆ ಬ್ಲೂ ಕಲರ್ ಇದ್ದು ರೆಡ್ ಕಲರ್ ಆಗುತ್ತೆ. ಅದೇ ರೀತಿ NaOH, ಡೈಲ್ಯೂಟ್ NaOH ತಗೊಳ್ಳಿ. ಎಕ್ಸಾಂಪಲ್ ಆಗಿ ಡೈಲ್ಯೂಟ್ NaOH, ಸೋಡಿಯಂ ಹೈಡ್ರಾಕ್ಸೈಡ್, ಇದರಲ್ಲಿ ಡಿಪ್ ಮಾಡಿ ಸ್ವಲ್ಪ ಡ್ರೈ ಆದ್ಮೇಲೆ ಬಿಟ್ರೆ ರೆಡ್ ಕಲರ್ ಲಿಟ್ಮಸ್ ಪೇಪರ್ ಬ್ಲೂ ಕಲರ್ ಆಗಿ ಚೇಂಜ್ ಆಗುತ್ತೆ. ಈ ರೀತಿ ಐಡೆಂಟಿಫೈ ಮಾಡಬಹುದು. ಯಾವ ಸೊಲ್ಯೂಷನ್ ಅಲ್ಲಿ ಲಿಟ್ಮಸ್ ಪೇಪರ್ ರೆಡ್ ಇಂದ ಬ್ಲೂ ಹೋಗುತ್ತೋ ಅದು ಬೇಸಿಕ್ ಅಂತ ಹೇಳ್ತೀವಿ. ಯಾವ ಒಂದು ಸೊಲ್ಯೂಷನ್ ಅಲ್ಲಿ ಬ್ಲೂ ಕಲರ್ ಲಿಟ್ಮಸ್ ಪೇಪರ್ ರೆಡ್ ಕಲರ್ ಚೇಂಜ್ ಆಗುತ್ತೋ ಅದನ್ನ ಆಸಿಡ್ ಅಂತ ಹೇಳ್ತೀವಿ. ಈ ರೀತಿ ಯಾವುದೋ ಒಂದು ಆಸಿಡ್ ಬೇಸ್ ಅಂತ ಐಡೆಂಟಿಫೈ ಮಾಡೋ ಒಂದು ಮೆಥಡ್ ಇದಾದ್ರೆ, ಇನ್ನೊಂದು ಮೆಥಡ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್. ಏನಾಗಿದೆ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂದ್ರೆ ಇದೊಂದು ರೀತಿಯ ಸಬ್ಸ್ಟೆನ್ಸಸ್. ಇದನ್ನ ಫಸ್ಟ್ ನಾವು ಆಸಿಡ್ಗೂ ಆಡ್ ಮಾಡ್ತೀವಿ, ಬೇಸಿಕ್ ಕೂಡ ಆಡ್ ಮಾಡ್ತೀವಿ. ಆದ್ರೆ ಎರಡು ಸೊಲ್ಯೂಷನ್ ಡಿಫ್ರೆಂಟ್ ಓಡರ್ ಬರುತ್ತೆ, ಸ್ಮೆಲ್ ಬರುತ್ತೆ. ಈಗ ಎಕ್ಸಾಂಪಲ್ ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ವೆನಿಲಾ ಎಸೆನ್ಸ್ ಕೊಟ್ಟಿದ್ದಾರೆ, ನಂತರ ಆನಿಯನ್ ಕೊಟ್ಟಿದ್ದಾರೆ, ನಂತರ ಕ್ಲೋವ್ ಆಯಿಲ್. ಓಕೆನಾ? ಈಗ ನಾರ್ಮಲ್ ಆಗಿ ಫಸ್ಟ್ ವೆನಿಲಾ ಎಸೆನ್ಸ್ ತಗೊಂಡ್ರೆ ಎಕ್ಸಾಂಪಲ್ ಆಗಿ ವೆನಿಲಾ ಎಸೆನ್ಸ್ ನ ಫಸ್ಟ್ ಸ್ಮೆಲ್ ಮಾಡಿ, ಅದೊಂದು ರೀತಿ ಓಡರ್ ಇರುತ್ತೆ. ಆಮೇಲೆ ಅಗೇನ್ ಇದೇ ರೀತಿ ಎರಡು ಟೆಸ್ಟ್ ಟ್ಯೂಬ್ ತಗೊಳ್ಳಿ. ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಆಸಿಡ್ ಇರುತ್ತೆ, ಇನ್ನೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಬೇಸಿಕ್ ಇರುತ್ತೆ. ಈ ಟೆಸ್ಟ್ ಟ್ಯೂಬ್ ಏನಲ್ಲ ನಾನು ಆಸಿಡ್ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ, ಎಕ್ಸಾಂಪಲ್ ತಗೊಂಡಿದ್ದೀನಿ. ಟೆಸ್ಟ್ ಟ್ಯೂಬ್ ಬಿ ಇದು ಬೇಸ್ ತಗೊಂಡಿದ್ದೀನಿ. ಎಕ್ಸಾಂಪಲ್ HCl ಅಂತ ತಗೊಳ್ಳಿ, ಬೇಕಾದ್ರೆ NaOH ಅಂತ ತಗೊಳ್ಳಿ. ಎಕ್ಸಾಂಪಲ್ ಆಗಿ ಯಾವ್ದು ಬೇಕಾದ್ರೆ ಆಗಿರ್ಬೋದು ಆಸಿಡ್ ಬೇಸ್. ನೆಕ್ಸ್ಟ್ ಏನ್ ಮಾಡ್ತೀನಿ, ಈ ವೆನಿಲಾ ಎಸೆನ್ಸ್ ನ ಎರಡು ಸೊಲ್ಯೂಷನ್ ಒಂದು ಸ್ವಲ್ಪ ಹಾಕ್ತೀನಿ, 5 ಡ್ರಾಪ್ಸ್ ಅಥವಾ 2 ಡ್ರಾಪ್ಸ್, ಇಷ್ಟಲ್ಲ, ಸ್ವಲ್ಪ ಇಂಡಿಕೇಟರ್ ಅಲ್ಲ ಅದು, ಸ್ವಲ್ಪ ಹಾಕ್ಬೇಕು. ಡ್ರಾಪ್ಸ್ ಹಾಕಿದ್ಮೇಲೆ ಎರಡರಲ್ಲೂ ಕೂಡ ಡಿಫ್ರೆಂಟ್ ಓಡರ್ ಬರುತ್ತೆ. ಈಗ ನಾರ್ಮಲ್ ಆಗಿ ವೆನಿಲಾ ಎಸೆನ್ಸ್ ಸ್ಮೆಲ್ ಬೇರೆ ಇರುತ್ತೆ, ಓಡರ್ ಬೇರೆ ಇರುತ್ತೆ. ಬಟ್ ಇದನ್ನ ಆಸಿಡ್ ಆಡ್ ಮಾಡಿದಾಗ ಒಂದ್ ರೀತಿ ಸ್ಮೆಲ್ ಬರುತ್ತೆ, ಬೇಸಿಗೆ ಆಡ್ ಮಾಡಿದಾಗ ಇನ್ನೊಂದು ರೀತಿ ಸ್ಮೆಲ್ ಬರುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಸ್ಮೆಲ್ ನ ಯೂಸ್ ಮಾಡ್ಕೊಂಡು, ಓಡರ್ಸ್ ನ ಯೂಸ್ ಮಾಡ್ಕೊಂಡು ಕೂಡ ಇದು ಆಸಿಡ್ ಇದು ಬೇಸ್ ಅಂತ ಐಡೆಂಟಿಫೈ ಮಾಡಬಹುದು. ಹಂಗೆ ಈಗ ಆಸಿಡ್ ಆಡ್ ಮಾಡಿದಾಗ ಒಂದ್ ರೀತಿ ಓಡರ್ ಬರುತ್ತೆ, ಬೇಸಿಗೆ ಆಡ್ ಮಾಡಿದಾಗ ಇನ್ನೊಂದು ರೀತಿ ಓಡರ್ ಬರುತ್ತೆ. ಸೊ ಆ ಓಡರ್ ನ ನಾವು ಕ್ಯಾಚ್ ಮಾಡಬೇಕು. ಅಂದ್ರೆ ಈಗ ವೆನಿಲಾ ಎಸೆನ್ಸ್ ಆಡ್ ಮಾಡಿದ ತಕ್ಷಣ ಈ ರೀತಿ ಓಡರ್ ಬಂದಿದೆ, ಸೊ ಇದು ಆಸಿಡ್. ಡಿಫ್ರೆಂಟ್ ಆಗಿ ಬಂದ್ರೆ ಈ ರೀತಿ ಬಂದ್ರೆ ಇದು ಬೇಸ್. ಅಂದ್ರೆ ಓಡರ್ಸ್ ನ ಯೂಸ್ ಮಾಡ್ಕೊಂಡು ಸ್ಮೆಲ್ ಚೇಂಜ್ ಆಗುತ್ತಲ್ಲ, ವೆನಿಲಾ ಎಸೆನ್ಸ್ ಇದಕ್ಕೆ ಆಡ್ ಮಾಡಿದ ತಕ್ಷಣ ಇದು ಆಸಿಡ್, ಇದು ಬೇಸ್. ಇದೇ ರೀತಿ ಆನಿಯನ್ ಕೂಡ ಯೂಸ್ ಮಾಡ್ತಾರೆ, ಕ್ಲೋವ್ ಆಯಿಲ್ ಕೂಡ ಒಂದು ಓಡರ್ ನ ಚೇಂಜ್ ಮಾಡೋದ್ರ ಮೂಲಕ. ಆಸಿಡ್ ಆಡ್ ಮಾಡಿದ್ರೆ ಒಂದ್ ರೀತಿ ಓಡರ್ ಬರುತ್ತೆ, ಬೇಸಿಗೆ ಆಡ್ ಮಾಡಿದ್ರೆ ಇನ್ನೊಂದು ರೀತಿ ಓಡರ್ ಬರುತ್ತೆ. ಸೊ ಆ ಸ್ಮೆಲ್ ಓಡರ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೂಲಕ ಅದು ಆಸಿಡ್ ಅಥವಾ ಬೇಸ್ ಅಂತ ಐಡೆಂಟಿಫೈ ಮಾಡಬಹುದು. ಆಸಿಡ್ ಮತ್ತೆ ಬೇಸಸ್ ಯಾವ ರೀತಿ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಒಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ. ಟೆಸ್ಟ್ ಟ್ಯೂಬ್ ತಗೊಳ್ಳಿ, ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಒಂದು ಆಸಿಡ್ ನ ತಗೊಳ್ಳಿ. ಎಕ್ಸಾಂಪಲ್ ಆಸಿಡ್ ಆಗಿ ಇಲ್ಲಿ HCl ತಗೊಂಡಿದ್ದೀನಿ. ಈ ಒಂದು ಟೆಸ್ಟ್ ಟ್ಯೂಬ್ ನ ಒಂದು ಸ್ಟ್ಯಾಂಡ್ ಕನೆಕ್ಟ್ ಮಾಡಿದ್ದೀನಿ. ಇದು ಸ್ಟ್ಯಾಂಡ್. ಅಂದ್ರೆ ಈಗ ಟೆಸ್ಟ್ ಟ್ಯೂಬ್ ನ ರಬ್ಬರ್ ಕಾರ್ಕ್ ಇಂದ ಕ್ಲೋಸ್ ಮಾಡ್ತೀನಿ. ರಬ್ಬರ್ ಕಾರ್ಕ್ ಮೂಲಕ ಒಂದು ಟ್ಯೂಬ್ ತಗೊಂಡಿದ್ದೆ ಹೊರಗಡೆ, ಯಾಕಂದ್ರೆ ಇಲ್ಲೇನೋ ರಿಯಾಕ್ಷನ್ ಆಗಿ ಅದರ ಗ್ಯಾಸ್ ಬಂದ್ರೆ ಅದನ್ನ ಇಲ್ಲಿ ತಗೊಂಡು ಹೋಗೋದಕ್ಕೆ. ಟ್ಯೂಬ್ ಮೂಲಕ ಒಂದು ಬೀಕರ್ ಅಲ್ಲಿ ನಾವು ಸೋಪ್ ಸೊಲ್ಯೂಷನ್ ಇಟ್ಟಿರ್ತೀವಿ. ಇದು ಸೋಪ್ ಸೊಲ್ಯೂಷನ್, ಅದಕ್ಕೆ ಈ ಟ್ಯೂಬ್ ನ ಕನೆಕ್ಟ್ ಮಾಡಿರ್ತೀವಿ. ಸೋಪ್ ಸೊಲ್ಯೂಷನ್, ಈ ಟ್ಯೂಬ್ ನ ನಾವು ಡೆಲಿವರಿ ಟ್ಯೂಬ್ ಅಂತ ಕರಿತೀವಿ. ಇದಾಗೆ HCl ಇದೆ ಸ್ಟ್ಯಾಂಡ್.
ಟೆಸ್ಟ್ ಟ್ಯೂಬ್. ಓಕೆ, ನಂತರ ಏನ್ ಮಾಡ್ತೀವಿ ಅಂದ್ರೆ ಈ ಆಸಿಡ್ಗೆ ಈ ಒಂದು ಸೊಲ್ಯೂಷನ್ಗೆ ಜಿಂಕ್ ಗ್ರಾನ್ಯೂಲ್ಸ್ ಅಥವಾ ಜಿಂಕ್ ಮೆಟಲ್ ನ ಆಡ್ ಮಾಡ್ತೀವಿ. ಇದೇನಿದು ಜಿಂಕ್. ಯಾವಾಗ ಈ ಜಿಂಕ್ ನ ನಾವು ಆಸಿಡ್ ಜೊತೆಗೆ ಆಡ್ ಮಾಡ್ತೀವೋ, ಇಲ್ಲಿ ಆಸಿಡ್ ಯಾವ್ದು ತಗೊಂಡಿದೀವಿ HCl ತಗೊಂಡಿದೀವಿ. ರಿಯಾಕ್ಷನ್ ವಿತ್ ಮೆಟಲ್, ಮೆಟಲ್ ಆಗಿ ಜಿಂಕ್ ನ ತಗೊಂಡಿದೀವಿ. ಜಿಂಕ್ ನ HCl ಗೆ ಹಾಕಿದ ತಕ್ಷಣ ಒಂದು ಸೊಲ್ಯೂಷನ್ ಅಲ್ಲಿ ಬಬಲ್ಸ್ ಫಾರ್ಮೇಶನ್ ಆಗುತ್ತೆ, ಗ್ಯಾಸ್ ಬಬಲ್ಸ್ ಫಾರ್ಮೇಶನ್ ಆಗಿ ಆ ಬಬಲ್ಸ್ ಗಳು ಸೊಲ್ಯೂಷನ್ ಇಂದ ಹೊರಗಡೆ ಬಂದು ಇಲ್ಲಿ ಬರುತ್ತೆ. ಇಲ್ಲಿ ರಬ್ಬರ್ ಕಾರ್ಕ್ ಆಗಿ ಈ ಒಂದು ಟೆಸ್ಟ್ ಟ್ಯೂಬ್ ನ ಕ್ಲೋಸ್ ಮಾಡಿರೋದ್ರಿಂದ ಈ ಗ್ಲಾಸ್ ಮೂಲಕ, ಈ ಒಂದು ಟ್ಯೂಬ್ ಮೂಲಕ ಆ ಗ್ಯಾಸ್ ಬರುತ್ತೆ. ಇಲ್ಲಿ ಬಂದ ತಕ್ಷಣ ಅಗೇನ್ ಇದು ಒಂದು ಸೊಲ್ಯೂಷನ್ ಎಂಟ್ರಿ ಆಗುತ್ತಲ್ಲ, ಇಲ್ಲಿ ಸೋಪ್ ಬಬಲ್ಸ್ ಗಳಾಗಿ ಫಾರ್ಮೇಶನ್ ಆಗುತ್ತೆ. ಈ ಬಬಲ್ಸ್ ಗಳು ಹೊರಗಡೆ ಬಂದು ದೊಡ್ಡ ದೊಡ್ಡ ಬಬಲ್ಸ್ ಗಳು ಈ ರೀತಿ ಹೊರಗಡೆ ಬರುತ್ತೆ. ಇದೇನಿದು, ಇದು ಸೋಪ್ ಬಬಲ್ಸ್. ಇದ್ರೊಳಗಡೆ ಒಂದು ಗ್ಯಾಸ್ ಇದೆ. ಯಾವ ಗ್ಯಾಸ್ ಅದು ರಿಯಾಕ್ಷನ್ ಆಗಿ ಇಲ್ಲೊಂದು ಗ್ಯಾಸ್ ಬಂದಿರುತ್ತೆ. ಆ ಗ್ಯಾಸ್ ಈ ಒಂದು ಬಬಲ್ ಒಳಗಡೆ ಇರುತ್ತೆ ಗ್ಯಾಸ್. ನೆಕ್ಸ್ಟ್ ಏನ್ ಮಾಡ್ತೀವಿ, ಇಲ್ಲಿ ಒಂದು ಬರ್ನಿಂಗ್ ಕ್ಯಾಂಡಲ್ ತಗೊಂಡ್ಬರ್ತೀವಿ. ಇದ್ರೇನಿರುತ್ತೆ, ಗ್ಯಾಸ್ ಇರುತ್ತೆ ಕರೆಕ್ಟಾ. ಯಾವ ಗ್ಯಾಸ್ ನೋಡ, ಬಬಲ್. ಈ ಬಬಲ್ ಹತ್ರ ಒಂದು ಬರ್ನಿಂಗ್ ಕ್ಯಾಂಡಲ್ ತಗೊಂಡ್ಬರ್ತೀವಿ. ಕ್ಯಾಂಡಲ್ ಈ ಬಬಲ್ಸ್ ಹತ್ರ ತಂದ ತಕ್ಷಣ ಏನಾಗುತ್ತೆ ಅಂದ್ರೆ ಈ ಬಬಲ್ ಹಂಗೆ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆಗಿ ಈ ರೀತಿ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆಗಿ ಅದರೊಳಗಡೆ ಇರೋ ಗ್ಯಾಸ್ ಬರ್ನ್ ಆಗುತ್ತೆ. ಅಂದ್ರೆ ಇದಕ್ಕಿದಂಗ ಬಂಪ್ ಆಗುತ್ತೆ, ಹಿಂಗೆ ಗ್ಯಾಸ್ ಬಬಲ್ ಬಂಪ್ ಆಗಿ ಫೈರ್ ಕ್ಯಾಚ್ ಆಗುತ್ತೆ ಒಂದು ಏರಿಯಾದಲ್ಲಿ. ಅಂದ್ರೆ ಏನಾಗುತ್ತೆ, ಇಲ್ಲಿ ಅದರೊಳಗಡೆ ಗ್ಯಾಸ್ ಇದೆಯಲ್ಲ, ಆ ಗ್ಯಾಸ್ ಬರ್ನ್ ಆಗುತ್ತೆ. ಅಂದ್ರೆ ಗ್ಯಾಸ್ ಫೈರ್ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಹಾಗಾದ್ರೆ ಯಾವ ಗ್ಯಾಸ್ ಆಗಿರ್ಬೋದು, ಅದು ಹೈಡ್ರೋಜನ್ ಗ್ಯಾಸ್. ಯಾಕೆಂದ್ರೆ ಒಂದು ಕಂಬಷನ್ ಗೆ ಸಪೋರ್ಟ್ ಮಾಡುವಂತ ಗ್ಯಾಸ್ಗಳು ಬಂದು ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಮಾತ್ರ. ನಾವು ಯಾವ್ಯಾವ ತಗೊಂಡಿದೀವಿ, HCl ನ ಜಿಂಕ್ ಜೊತೆ ರಿಯಾಕ್ಟ್ ಮಾಡಿದೀವಿ. ಸೊ ಇಲ್ಲಿ ಆಕ್ಸಿಜನ್ ಬರಕ್ ಚಾನ್ಸಸ್ ಇಲ್ಲ, ಕರೆಕ್ಟಾ. ಆಕ್ಸಿಜನ್ ಗ್ಯಾಸ್ ಬರಕ್ ಚಾನ್ಸೇ ಇಲ್ಲ. ಸೊ ಯಾವ್ದು ಬಂದಿರ್ಬೋದು, ಹೈಡ್ರೋಜನ್ ಗ್ಯಾಸ್ ಬಂದಿರುತ್ತೆ. ಸೊ ಇಲ್ಲಿ ಬಂದಿರುವಂತ ಗ್ಯಾಸ್ ಯಾವುದು, ಈ ಬಬಲ್ ಒಳಗಡೆ ಇರೋ ಗ್ಯಾಸ್ ಯಾವುದು, H2 ಹೈಡ್ರೋಜನ್ ಗ್ಯಾಸ್. ಹೈಡ್ರೋಜನ್ ಗ್ಯಾಸ್ ಈ ಒಂದು ಬಬಲ್ ಇದೆ. ಸೊ ಆ ಹೈಡ್ರೋಜನ್ ಗ್ಯಾಸ್ ಯಾವಾಗ ಈ ಒಂದು ಬರ್ನಿಂಗ್ ಕ್ಯಾಂಡಲ್ ಹತ್ರ ತಗೊಂಡೋಗಿದ ತಕ್ಷಣ ಬ್ಲಾಸ್ಟ್ ಆಗಿ ಫೈರ್ ಕ್ಯಾಚ್ ಮಾಡಿದೆ. ಇದೊಂದು ಎಕ್ಸ್ಪೆರಿಮೆಂಟ್. ಸೊ ಅಂದ್ರೆ ಒಂದು ಮೆಟಲ್ ಜೊತೆ ಆಸಿಡ್ಸ್ ನ ರಿಯಾಕ್ಟ್ ಮಾಡಿದಾಗ ಅಥವಾ ಆಸಿಡ್ ನ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ಗೊತ್ತಾಗಿದೆ. ಏನೇನು ರಿಯಾಕ್ಟ್ ಆಗಿದೆ, ಇಲ್ಲಿ ಆಸಿಡ್ ತಗೊಂಡಿದೀವಿ, ಯಾವುದು HCl. ಯಾವ್ದಾದ್ರು ತಗೋಬಹುದು, ಯಾವ ಆಸಿಡ್ ತಗೊಂಡ್ರು ಕೂಡ ಹೈಡ್ರೋಜನ್ ಬರುತ್ತೆ. ಹೇಳ್ತೀನಿ ಮುಂದಕ್ಕೆ. ಆಸಿಡ್ ಯಾವ್ದು ರೀತಿ ರಿಯಾಕ್ಟ್ ಆಗಿದೆ, ಮೆಟಲ್ ಆಗಿ ಯಾವ್ದು ತಗೊಂಡಿದೀವಿ, ಜಿಂಕ್. ರಿಯಾಕ್ಟ್ ಆಗಿದೆ. ರಿಯಾಕ್ಟ್ ಆದಾಗ ಏನ್ ಬಂದಿದೆ ನಮ್ಗೆ ಗೊತ್ತು, ಒಂದಂತ ಬಂದಿದೆ ಹೈಡ್ರೋಜನ್ ಗ್ಯಾಸ್. ಯಾಕೆಂದ್ರೆ ನಾವಿಲ್ಲಿ ನೋಡಿದೀವಿ, ಅಬ್ಸರ್ವೇಷನ್ ಮಾಡಿದೀವಿ, ಅದಕ್ಕೆ ಹೈಡ್ರೋಜನ್ ಗ್ಯಾಸ್ ಬಂದಿದೆ ಅಂತ ಗೊತ್ತಾಗಿದೆ. ಹೈಡ್ರೋಜನ್ ಬಂದಿದೆ. ಇದ್ರ ಜೊತೆಗೆ ಇನ್ನೇನ್ ಬಂದಿದೆ ಇಲ್ಲಿ ನೋಡೋಣ. ಹೈಡ್ರೋಜನ್ ಬಂದಿದೆ. ಇವೆರಡು ಕಂಬೈನ್ ಆಗಿ ZnCl2 ಅನ್ನೋ ಒಂದು ಸಾಲ್ಟ್ ಫಾರ್ಮೇಶನ್ ಆಗಿದೆ. ಇದು ಸಾಲ್ಟ್. ಯಾಕೆ ಸಾಲ್ಟು, ZnCl2 ನ ನೀವು ಡಿಸಾಲ್ವ್ ಮಾಡಿದ್ರೆ ಅದು Zn2+ ಆಗಿ 2Cl- ಆಗಿ ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗುತ್ತೆ. ಅದಕ್ಕೆ ನಾವು ಇದನ್ನ ಸಾಲ್ಟ್ ಅಂತ ಕರಿತೀವಿ. ಹಾಗಾದ್ರೆ ಜನರಲೈಸ್ ಮಾಡಿದ್ರೆ ಇದನ್ನು ಯಾವ ರೀತಿ ಹೇಳ್ತೀವಿ, ಆಸಿಡ್ಸ್ ನ ಮೆಟಲ್ಸ್ ಜೊತೆ ರಿಯಾಕ್ಟ್ ಮಾಡಿದಾಗ, ರಿಯಾಕ್ಟ್ ಆದಾಗ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ. ಅದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಬರೀ HCl ಅಂತ ಯಾವ್ದು ಬೇಕಾದ್ರೂ ತಗೊಳ್ಳಿ. ಎಕ್ಸಾಂಪಲ್ H2SO4 ತಗೊಳ್ತೀವಿ. ಸಲ್ಫ್ಯೂರಿಕ್ ಆಸಿಡ್ ನ ಜಿಂಕ್ ಜೊತೆನೆ ರಿಯಾಕ್ಟ್ ಮಾಡ್ತೀನಿ, ಅವಾಗ ಏನಾಗುತ್ತೆ, ಅಗೇನ್ ಹೈಡ್ರೋಜನ್ ಗ್ಯಾಸ್ ಅಂತೂ ಬರಲೇಬೇಕು, ಅದನ್ನ ಬರ್ಬಿಡೋಣ. ಆಮೇಲೆ ಯಾವ ಪಾಸಿಬಿಲಿಟಿ ಇದೆ, ಜಿಂಕ್ ಸಲ್ಫೇಟ್ ZnSO4 ಈ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ಇಲ್ಲಿ ಬರುವಂತ ಸಾಲ್ಟ್ ನಾವು ಯಾವ ಆಸಿಡ್ ಮತ್ತೆ ಯಾವ ಆಸಿಡ್ ನ ಮೆಟಲ್ಸ್ ಜೊತೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಜಿಂಕ್ ಜೊತೆಗೆ HCl ರಿಯಾಕ್ಟ್ ಮಾಡಿದೆ, ಸೊ ನಮಗೆ ಸಾಲ್ಟ್ ಜಿಂಕ್ ಕ್ಲೋರೈಡ್ ZnCl2 ಸಿಕ್ತು. ಅದೇ ಜಿಂಕ್ ಜೊತೆಗೆ ನಾನು ಸಲ್ಫ್ಯೂರಿಕ್ ಆಸಿಡ್ ನ ರಿಯಾಕ್ಟ್ ಮಾಡ್ತೀನಿ ಅಂದಾಗ ಜಿಂಕ್ ಸಲ್ಫೇಟ್, ಇದು ಕೂಡ ಸಾಲ್ಟ್. ಇದನ್ನ ನಾವು ಡಿಸಾಲ್ವ್ ಮಾಡ್ತೀವಿ ಅಂದ್ರೆ ಜಿಂಕ್ ಸಲ್ಫೇಟ್ ಇದ್ದಿದ್ದು Zn2+ SO4 2- ಆಗಿ ಡಿಸೋಸಿಯೇಟ್ ಆಗುತ್ತೆ. ಸೊ ಅದು ಕೂಡ ಒಂದು ಸಾಲ್ಟ್. ಇದು ಆಸಿಡ್, ಇದು ಮೆಟಲ್ ರಿಯಾಕ್ಟ್ ಆದಾಗ ಸಾಲ್ಟ್ ಬಂದಿದೆ, ಅದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸ್. ಇಲ್ಲಿ ವರ್ಡ್ ಇಕ್ವೇಶನ್ ಬರುತ್ತೆ ಅಂದ್ರೆ ಜನರಲೈಸ್ಡ್ ಇಕ್ವೇಶನ್. ಆಸಿಡ್ಸ್ ನ ಮೆಟಲ್ಸ್ ಜೊತೆ ರಿಯಾಕ್ಟ್ ಮಾಡಿದ್ರೆ, ಆಸಿಡ್ಸ್ ನ ಮೆಟಲ್ಸ್ ಜೊತೆಗೆ, ಆಸಿಡ್ ನ
ಮೆಟಲ್ಸ್ ಜೊತೆಗೆ. ಬರೀ ಜಿಂಕ್ ಅಂತ ಯಾವ್ದನ್ನೇ ತಗೊಳ್ಳಿ, ಕಾಪರ್ ತಗೊಳ್ಳಿ, ಐರನ್ ತಗೊಳ್ಳಿ, ಮೆಗ್ನೀಷಿಯಂ ತಗೊಳ್ಳಿ, ಈ ರೀತಿ ಎಕ್ಸಾಂಪಲ್ ಆಗಿ ಜಿಂಕ್ ತಗೊಳ್ಳಿದ್ರು ಅಷ್ಟೇ, ಯಾವ್ದಾದ್ರು ಆಗ್ಬೋದು. ಆಸಿಡ್ಸ್ ನ ಮೆಟಲ್ಸ್ ಜೊತೆ ರಿಯಾಕ್ಟ್ ಮಾಡಿದಾಗ ಯಾವ್ದು ಬರುತ್ತೆ, ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಅಂತೂ ಪಕ್ಕಾ ಬಂದೇ ಬರುತ್ತೆ. ಹೈಡ್ರೋಜನ್ ಗ್ಯಾಸ್ ಅಥವಾ H2, ಇದು ವರ್ಡ್ ಇಕ್ವೇಶನ್ ಜನರಲ್ ಆಗಿ. ಆಸಿಡ್ಸ್ ನ ಮೆಟಲ್ಸ್ ಜೊತೆ ರಿಯಾಕ್ಟ್ ಆದ ತಕ್ಷಣ ಏನ್ ಬರುತ್ತೆ, ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಇದು ಆಸಿಡ್ ಗಳು ಮೆಟಲ್ಸ್ ಜೊತೆ ರಿಯಾಕ್ಟ್ ಆದಾಗ. ಅದೇ ರೀತಿ ಬೇಸ್ ಮೆಟಲ್ಸ್ ಜೊತೆ ರಿಯಾಕ್ಟ್ ಆದಾಗ, ಎಕ್ಸಾಂಪಲ್ NaOH ಏನಾದ್ರೂ ಜಿಂಕ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ನೋಡೋಣ. ಸೇಮ್ ಇದೆ. ಇಲ್ಲೇನಾಗುತ್ತೆ, ಈಗ HCl ತಗೊಂಡಿದ್ನ ಫಸ್ಟ್, ಆ ಜಾಗಕ್ಕೆ ನಾನು NaOH ತಗೊಳ್ತೀನಿ. ಈ ಆಸಿಡ್ ಇಕ್ವೇಶನ್ಸ್ ಗಳೆಲ್ಲ ಬಳಸ್ಬಿಡ್ತೀನಿ. ಈಗ ಈ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ NaOH ತಗೊಳ್ತೀನಿ, ಅಂದ್ರೆ ಬೇಸ್. ಮುಂಚೆ HCl ಆಸಿಡ್ ಇತ್ತು, ಆಸಿಡ್ ಜಿಂಕ್ ಮೆಟಲ್ ಜೊತೆ ರಿಯಾಕ್ಟ್ ಆಗಿತ್ತು. ಈಗ NaOH ಬೇಸ್ ತಗೊಂಡಿದ್ದೀನಿ, ಬೇಸ್ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ NaOH ತಗೊಂಡಿದ್ದೀನಿ. ಆ ಒಂದು ಸೊಲ್ಯೂಷನ್ ಅಲ್ಲಿ ಜಿಂಕ್ ಮೆಟಲ್ ಇದೆ. ಈಗಲೂ ಕೂಡ ಈ ರಿಯಾಕ್ಷನ್ ಆದರೂ ಕೂಡ ಸೇಮ್ ಅಬ್ಸರ್ವೇಷನ್ ನೋಡ್ತೀವಿ, ಅಂದ್ರೆ ಈಗಲೂ ಕೂಡ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಹೈಡ್ರೋಜನ್ ಜೊತೆಗೆ ಇನ್ನೇನು ಬರುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಜಿಂಕ್ ಜೊತೆ ರಿಯಾಕ್ಟ್ ಆದಾಗ ಸೋಡಿಯಂ ಜಿಂಕೇಟ್ ಬರುತ್ತೆ, Na2ZnO2. ಇದನ್ನು ನಾವು ಸೋಡಿಯಂ ಜಿಂಕೇಟ್ ಅಂತ ಹೇಳ್ತೀವಿ. ನಾವು ಯಾವ ರೀತಿ ಆಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಹೇಳೋಲ್ಲ, ಆಸಿಡ್ ಪ್ಲಸ್ ಮೆಟಲ್ ಗಿವ್ಸ್ ರೈಸ್ ಟು ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಆ ರೀತಿ ಜನರಲೈಸ್ ಮಾಡಿ ಒಂದು ಬೇಸ್ ರಿಯಾಕ್ಷನ್ಗೆ ನಾವು ಬರೆಯಕ್ಕಾಗಲ್ಲ, ಬೇಸ್ ಪ್ಲಸ್ ಮೆಟಲ್ ಅಂತ. ಯಾಕೆ ಅಂದ್ರೆ ಎಲ್ಲಾ ಬೇಸ್ಗಳು ಎಲ್ಲಾ ಮೆಟಲ್ ಜೊತೆ ರಿಯಾಕ್ಟ್ ಆಗಲ್ಲ. ಈಗ NaOH ಬಂದು ಜಿಂಕ್ ಜೊತೆ ರಿಯಾಕ್ಟ್ ಆಗಿದೆ ಅಂದ್ರೆ ಅದು ಮೆಗ್ನೀಷಿಯಂ, ಕಾಪರ್ ಅವೆಲ್ಲ ಜೊತೆ ರಿಯಾಕ್ಟ್ ಆಗ್ಲೇಬೇಕು ಅಂತ ಏನಿಲ್ಲ. ಯಾಕಂದ್ರೆ ರಿಯಾಕ್ಷನ್ ಕೆಲವು ಪಾಸಿಬಲ್ ಇಲ್ಲ, ಎಲ್ಲಾ ರಿಯಾಕ್ಷನ್ ಆಗಲ್ಲ. ಅದಕ್ಕೆ ಈ ಬೇಸ್ ಮೆಟಲ್ ಜೊತೆ ರಿಯಾಕ್ಟ್ ಆಗೋದ್ರಲ್ಲಿ ಕೆಲವು ಎಕ್ಸೆಪ್ಷನ್ಸ್ ಗಳಿರ್ತವೆ. ಆದ್ರೆ ಈ ಒಂದು ರಿಯಾಕ್ಷನ್ ಪಾಸಿಬಲ್ ಇದೆ. NaOH ಜಿಂಕ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಈ ಒಂದು ರಿಯಾಕ್ಷನ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಂತ NaOH ಎಲ್ಲಾ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗಬೇಕು ಅಂತ ಪಾಸಿಬಲ್ ಇಲ್ಲ. ಹಾಗೆ ರೀತಿ ಎಲ್ಲಾ ಬೇಸಸ್ಗಳು ಜಿಂಕ್ ಜೊತೆ ರಿಯಾಕ್ಟ್ ಆಗ್ಲೇಬೇಕು ಅಂತ ಇಲ್ಲ. ಸೊ ಅದಕ್ಕೆ ನಾವು ಜನರಲೈಸ್ಡ್ ಈಕ್ವೇಶನ್ ನ ಈ ಒಂದು ಬೇಸ್ ನಲ್ಲಿ ಬರೆಯಕ್ಕಾಗಲ್ಲ. ಈಗ ಮೆಟಲ್ ಕಾರ್ಬೋನೇಟ್ಸ್ ಮತ್ತೆ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಗಳು ಯಾವ ರೀತಿ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಹಾಗೆ ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಎರಡು ಟೆಸ್ಟ್ ಟ್ಯೂಬ್ ತಗೊಳ್ತೀವಿ. ಇದು ಟೆಸ್ಟ್ ಟ್ಯೂಬ್ ಎ, ಇಲ್ಲಿ ನಾನು ಟೆಸ್ಟ್ ಟ್ಯೂಬ್ ತಗೊಳ್ತೀನಿ. ಇದು ಟೆಸ್ಟ್ ಟ್ಯೂಬ್ ಬಿ. ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಮೆಟಲ್ ಕಾರ್ಬೋನೇಟ್ಸ್ ತಗೊಳ್ತೀನಿ. ಮೆಟಲ್ ಕಾರ್ಬೋನೇಟ್ಸ್ ಯಾವ ತಗೊಂಡಿದ್ದೀನಿ, ಇಲ್ಲಿ ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಅನ್ನೋದು ಮೆಟಲ್, ಇದು ಕಾರ್ಬೋನೇಟ್ ಅಯಾನ್. ಎರಡು ಕೂಡ ಬಾಂಡ್ ಮಾಡ್ಕೊಂಡಿರೋದಕ್ಕೆ ಇದನ್ನು ನಾವು ಮೆಟಲ್ ಕಾರ್ಬೋನೇಟ್ ಅಂತ ಕರಿತೀವಿ. Na2CO3 ಎಕ್ಸಾಂಪಲ್ ಅಷ್ಟೇ ಇದು ಮೆಟಲ್ ಕಾರ್ಬೋನೇಟ್ಸ್ ಗೆ. ಈಗ ಇನ್ನೊಂದ್ರಲ್ಲಿ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್, ಅದ್ಯಾವ ತಗೊಂಡಿದ್ದೀನಿ, NaHCO3 ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್. ಸೋಡಿಯಂ ಮೆಟಲ್, ಹೈಡ್ರೋಜನ್ ಇದೆ, ಕಾರ್ಬೋನೇಟ್, ಅದಕ್ಕೆ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀನಿ, ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಯಾವ ಜೊತೆ ರಿಯಾಕ್ಟ್ ಆಗಬೇಕು, ಆಸಿಡ್ ಜೊತೆ. ಸೊ ಟೆಸ್ಟ್ ಟ್ಯೂಬ್ ಅಲ್ಲಿ ಆಸಿಡ್ ಆಡ್ ಮಾಡ್ತೀನಿ. ಯಾವ್ದು ಆಡ್ ಮಾಡ್ತೀನಿ, ಆಸಿಡ್ ಡೈಲ್ಯೂಟ್ HCl ಆಡ್ ಮಾಡ್ತೀನಿ. ಇಲ್ಲೂ ಅಷ್ಟೇ HCl ಆಸಿಡ್ ನ ಆಡ್ ಮಾಡ್ತೀನಿ, ಡೈಲ್ಯೂಟ್ HCl ಆಸಿಡ್ ನ ಆಡ್ ಮಾಡ್ತೀನಿ. ಆಡ್ ಮಾಡ್ತಿದ್ದಂಗೆ ಕ್ಲೋಸ್ ಮಾಡ್ತೀನಿ. ಇದು ರಬ್ಬರ್ ಕಾರ್ಕ್ ಕ್ಲೋಸ್ ಮಾಡಿ. ಇದು ಸಾಲಿಡ್ ಅಲ್ವಾ, Na2CO3. ಈ ಒಂದು ಸೊಲ್ಯೂಷನ್ ಅಥವಾ HCl ಆಸಿಡ್ ಅಲ್ಲಿ ಕ್ಲಿಯರ್ ಡಿಸಾಲ್ವ್ ಆಗಲಿ ಅಂತ ಒಂದು ಫನಲ್ ತಗೊಂಡಿರ್ತೀನಿ ಸ್ಟಿರ್ ಮಾಡೋದಕ್ಕೆ. ಆನಂತರ ಇಲ್ಲಿ ಯಾವುದೇ ಒಂದು ರಿಯಾಕ್ಷನ್ ಆಗಿ ಗ್ಯಾಸ್ ಬಂದ್ರೆ ಅದನ್ನ ಹೊರಗಡೆ ತಗೊಂಡು ಹೋಗೋದಕ್ಕೆ ಒಂದು ಟ್ಯೂಬ್ ತಗೊಂಡಿದ್ದೀನಿ, ಗ್ಲಾಸ್ ಮೇಲೆ. ಈ ಟ್ಯೂಬ್ ನ ಇನ್ನೊಂದು ಟೆಸ್ಟ್ ಟ್ಯೂಬ್ಗೆ ಕನೆಕ್ಟ್ ಮಾಡಿದ್ದೀನಿ. ಈ ಟೆಸ್ಟ್ ಟ್ಯೂಬ್ ಅಲ್ಲಿ ನಾನು ಲೈಮ್ ವಾಟರ್ ತಗೊಂಡಿದ್ದೀನಿ. ಲೈಮ್ ವಾಟರ್ ಅಂದ್ರೇನು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೇಮ್ ಇಲ್ಲಿ ಯಾವ ರೀತಿ ಇದೆಯೋ ಇಲ್ಲೂ ಅಷ್ಟೇ. ರಬ್ಬರ್ ಕಾರ್ಕ್ ಇದೆ, ಫನಲ್ ಇದೆ, ಈ ಟ್ಯೂಬ್ ಮೂಲಕ ಇದೊಳಗಡೆ ಇನ್ನೊಂದು ಟೆಸ್ಟ್ ಟ್ಯೂಬ್ ಕನೆಕ್ಷನ್ ಕೊಟ್ಟಿದ್ದೀನಿ. ಈ ಟೆಸ್ಟ್ ಟ್ಯೂಬ್ ಕೂಡ ಅದೇ ಸೊಲ್ಯೂಷನ್ ತಗೊಂಡಿದ್ದೀನಿ, ಅಂದ್ರೆ ಲೈಮ್ ವಾಟರ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇಲ್ಲಿ ಇದು ಮೆಟಲ್ ಕಾರ್ಬೋನೇಟ್ಸ್ ರಿಯಾಕ್ಟ್ಸ್ ವಿತ್ ಆಸಿಡ್. ಇಲ್ಲಿ ಅಷ್ಟೇ ಮೆಟಲ್ ಕಾರ್ಬೋನೇಟ್ಸ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಏನಂತ ಬರೆಯೋಣ, ಇದು ಟೆಸ್ಟ್ ಟ್ಯೂಬ್ ಎ. ಟೆಸ್ಟ್ ಟ್ಯೂಬ್ ಏನಲ್ಲಾಗೋ ರಿಯಾಕ್ಷನ್ ಇಲ್ಲಿ ಬರೀತಾ ಇದ್ದೀನಿ. ಯಾವ್ದು ರಿಯಾಕ್ಟ್ ಆಗ್ತಿದೆ, ಮೆಟಲ್ ಕಾರ್ಬೋನೇಟ್ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ರಿಯಾಕ್ಟ್ಸ್ ವಿತ್
HCl ಆಸಿಡ್ ಏನೇನ್ ಬರುತ್ತೆ ಅಂದ್ರೆ NaCl ಸಾಲ್ಟ್ ಬರುತ್ತೆ, ಜೊತೆಗೆ H2O ಬರುತ್ತೆ, ನಂತರ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಇದಿಷ್ಟು ಅಬ್ಸರ್ವೇಷನ್ ಹೇಳ್ತೀನಿ. ಬ್ಯಾಲೆನ್ಸ್ ಆಗಿದೆ ಈಕ್ವೇಶನ್. ಫಸ್ಟ್ ಸೋಡಿಯಂ ತಗೊಳ್ತೀನಿ, Na2 ಹಾಕಿದ್ರೆ ಸೋಡಿಯಂ ಬ್ಯಾಲೆನ್ಸ್, ಕ್ಲೋರಿನ್ 2 ಆಯ್ತು, ಇಲ್ಲಿ 2, ಹೈಡ್ರೋಜನ್ ಎರಡು ಈಕ್ವಲ್ ಆಗಿದೆ, ಆಕ್ಸಿಜನ್ 3, 1 2 3. ಓಕೆ, ಬ್ಯಾಲೆನ್ಸ್ ಆಯ್ತು ಈಕ್ವೇಶನ್. ಇದು ಟೆಸ್ಟ್ ಟ್ಯೂಬ್ ಏನಲ್ಲಿ ಆಗೋದು. ಟೆಸ್ಟ್ ಟ್ಯೂಬ್ ನಲ್ಲಿ ಆಗೋ ರಿಯಾಕ್ಷನ್ ಏನು, ಯಾವ ತಗೊಂಡಿದ್ವಿ ಟೆಸ್ಟ್ ಟ್ಯೂಬ್ ಅಲ್ಲಿ? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ HCl ಜೊತೆ ರಿಯಾಕ್ಟ್ ಆದಾಗ ಸೇಮ್ ಇಲ್ಲೂ ಕೂಡ NaCl ಸಾಲ್ಟ್ ಫಾರ್ಮೇಶನ್ ಆಗುತ್ತೆ, ಜೊತೆಗೆ ವಾಟರ್ ಮಾಲಿಕ್ಯೂಲ್ ನಂತರ ಕಾರ್ಬನ್ ಡೈಆಕ್ಸೈಡ್. ಈಕ್ವೇಟ್ ಮಾಡಬೇಕಾ? NaCl ಅಲ್ಲ, Na1 ಇಲ್ಲಿ 1, ಕ್ಲೋರಿನ್ 1, ಕಾರ್ಬನ್ 1, ಆಕ್ಸಿಜನ್ 3, 1 2 3, ಹೈಡ್ರೋಜನ್ 2. ಈಕ್ವೇಶನ್ ಮುಂಚೆ ಬ್ಯಾಲೆನ್ಸ್ ಆಗಿದೆ ಇದು. ಓಕೆನಾ? ಇದು ಟೆಸ್ಟ್ ಟ್ಯೂಬ್ ಬಿ ನಲ್ಲಿ ಆಗೋ ರಿಯಾಕ್ಷನ್, ಇದು ಟೆಸ್ಟ್ ಟ್ಯೂಬ್ ಎ ನಲ್ಲಿ ಆಗೋ ರಿಯಾಕ್ಷನ್. ಅಂದ್ರೆ ಸೋಡಿಯಂ ಕಾರ್ಬೋನೇಟ್ HCl ಆಸಿಡ್ ಜೊತೆ ರಿಯಾಕ್ಟ್ ಆದಾಗ NaCl ಅಂದ್ರೆ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ, ವಾಟರ್ ಮಾಲಿಕ್ಯೂಲ್ ಫಾರ್ಮೇಶನ್ ಆಗುತ್ತೆ, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಫಾರ್ಮೇಶನ್ ಆಗುತ್ತೆ. ಈಗ ಇಲ್ಲಿ ರಿಯಾಕ್ಷನ್ ಟೆಸ್ಟ್ ಟ್ಯೂಬ್ ಅಲ್ಲಿ ಆಗ್ತಿದೆ ಅಂದಾಗ ಈ ಸಾಲ್ಟ್ NaCl ಈ ಟೆಸ್ಟ್ ಟ್ಯೂಬ್ ಅಲ್ಲೇ ಇರುತ್ತೆ, NaCl ಟೆಸ್ಟ್ ಟ್ಯೂಬ್ ಅಲ್ಲೇ ಇರುತ್ತೆ. ಏನು ವಾಟರ್ ಮಾಲಿಕ್ಯೂಲ್ ಕೂಡ ಅದು ಲಿಕ್ವಿಡ್ ಆಗಿರೋದ್ರಿಂದ H2O ಕೂಡ ಟೆಸ್ಟ್ ಟ್ಯೂಬ್ ಅಲ್ಲೇ ಇರುತ್ತೆ. ಬಟ್ CO2 ಇದೆಯಲ್ಲ, ಇದು ಗ್ಯಾಸ್. ಸೊ ಏನಾಗುತ್ತೆ, ಈ ಗ್ಯಾಸ್ ಹೊರಗಡೆ ಬರುತ್ತೆ, ಈ ರಬ್ಬರ್ ಕಾಲ್ ಕ್ಲೋಸ್ ಮಾಡೋದ್ರಿಂದ ಇದು ಈ ಟ್ಯೂಬ್ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಇವತ್ತು ಸೊಲ್ಯೂಷನ್ಗೆ ಎಂಟ್ರಿ ಆಗುತ್ತೆ. ಸೊಲ್ಯೂಷನ್ ಅಲ್ಲಿ ಏನಿದೆ, ಲೈಮ್ ವಾಟರ್, CaOH2 ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, CO2 ಹೋಗಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಷನ್ ಬರೀಬೇಕೀಗ. ಈ ಟೆಸ್ಟ್ ಟ್ಯೂಬ್ ಅಲ್ಲಿ ಏನಿದೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಈ ರಿಯಾಕ್ಷನ್ ಆಗಿ ಬಂದಂತಹ ಕಾರ್ಬನ್ ಡೈಆಕ್ಸೈಡ್ ಹೋಗಿ ಇದ್ರ ಜೊತೆ ರಿಯಾಕ್ಟ್ ಆಗುತ್ತೆ. ಇಲ್ಲಿ ಟೆಸ್ಟ್ ಟ್ಯೂಬ್ ಕನೆಕ್ಟ್ ಮಾಡಿದ್ವಿ ನೋಡಿ, CO2 ಬಂದು ಈ ಸೊಲ್ಯೂಷನ್ಗೆ ಎಂಟ್ರಿ ಆಗುತ್ತೆ. ಸೊ ಅಲ್ಲಿ ರಿಯಾಕ್ಷನ್ ಆಗುತ್ತೆ. ಅಗೇನ್ CO2 ಜೊತೆ ರಿಯಾಕ್ಟ್ ಆಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮೇಶನ್ ಆಗುತ್ತೆ, CaCO3 ಜೊತೆಗೆ ಒಂದು ವಾಟರ್ ಮಾಲಿಕ್ಯೂಲ್. ಇಕ್ವೇಶನ್ ಬ್ಯಾಲೆನ್ಸ್ ಮಾಡಬೇಕಾ? 1 1, ಕಾರ್ಬನ್ 1 ಆಕ್ಸಿಜನ್ 2 2 4, 3 1 4, ಹೈಡ್ರೋಜನ್ 2 ಇಲ್ಲ, ಬ್ಯಾಲೆನ್ಸ್ ಆಗಿದೆ. ಇದನ್ನು ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆ ಈ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ಆದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಜೊತೆಗೆ ವಾಟರ್ ಮಾಲಿಕ್ಯೂಲ್ ಬರುತ್ತೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದ್ದಿದ್ದು ಇನ್ನೊಂದು ಪ್ರೆಸಿಪಿಟೇಟ್ ಅಥವಾ PPT ಅಂತ ಹೇಳ್ತೀವಿ. ಒಂದು ವೈಟ್ ಕಲರ್ ಥಿಕ್ ಸೊಲ್ಯೂಷನ್ ಫಾರ್ಮೇಶನ್ ಆಗುತ್ತೆ. ಇದು ಮುಂಚೆ ಅಷ್ಟೊಂದು ಥಿಕ್ ಆಗಿರಲ್ಲ. ಯಾವಾಗ ಲೈಮ್ ವಾಟರ್ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ಆಗಿದ ತಕ್ಷಣ ಒಂದು ಮಿಲ್ಕ್ ವೈಟ್ ಕಲರ್ PPT ಫಾರ್ಮೇಶನ್ ಆಗುತ್ತೆ, ಥಿಕ್ ಕಲರ್. ಅದು ಎಷ್ಟೇ ನೀವು ವಾಟರ್ ನ ಆಡ್ ಮಾಡ್ತಾ ಹೋದ್ರೆ ಡಿಸಾಲ್ವ್ ಆಗಲ್ಲ, ಇನ್ಸಾಲ್ಯುಬಲ್ ಸಬ್ಸ್ಟೆನ್ಸಸ್ ಅಂತ ಕರೀತಾರೆ. ಒಂದು PPT ಫಾರ್ಮೇಶನ್ ಆಗುತ್ತೆ, CaCO3. ಯಾವಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಜೊತೆಗೆ ವಾಟರ್ ಮಾಲಿಕ್ಯೂಲ್ ಬರುತ್ತೆ. ಹಾಗೆ ಏನಾಗುತ್ತೆ, ಈ ಕಾರ್ಬನ್ ಡೈಆಕ್ಸೈಡ್ ನ ಪಾಸ್ ಮಾಡ್ತಾ ಈ ಸೊಲ್ಯೂಷನ್ ಇರೋ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎಲ್ಲಾ ಕೂಡ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಈಗ ಒಂದಷ್ಟು ಈ ಒಂದು ಸೊಲ್ಯೂಷನ್ ಅಲ್ಲಿ ಏನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೆಯೋ ಅದೆಲ್ಲಾನು ಕೂಡ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ CaCO3 ಒಂದು ಸೊಲ್ಯೂಷನ್ ಅಲ್ಲಿ ಇದೆ. ಈಗ CaCO3 ಜೊತೆಗೆ ಏನಿದೆ, ವಾಟರ್ ಮಾಲಿಕ್ಯೂಲ್ ಇದೆ. ಯಾಕಂದ್ರೆ ವಾಟರ್ ಮಾಲಿಕ್ಯೂಲ್ ಬಂದಿದೆಯಲ್ಲ ಪ್ರಾಡಕ್ಟ್ ಆಗಿ. ಸೊ ಈಗ ಟೆಸ್ಟ್ ಬಂದಿದೆ. ನಾನೇ ಹೇಳ್ತಾ ಇದ್ದೀನಿ ಅಂದ್ರೆ CaOH ಟ್ವೈಸ್ ಈ ಮುಂಚೆ ಇತ್ತು ಲೈಮ್ ವಾಟರ್ಗೆ CO2 ಎಂಟ್ರಿ ಆಯ್ತು. CO2 ಇದ್ರ ಜೊತೆ ರಿಯಾಕ್ಟ್ ಆಗ್ತಿದೆ. ಈಗ ಎಲ್ಲಾ CaOH ಟ್ವೈಸ್ ರಿಯಾಕ್ಟ್ ಆಗೋಗಿದೆ. ಆಗಲೇ ರಿಯಾಕ್ಟ್ ಆಗೋಗಿ ಏನ್ ಬಂದಿದೆ, CaOH ಟ್ವೈಸ್ ಜೊತೆಗೆ ವಾಟರ್ ಮಾಲಿಕ್ಯೂಲ್. ಈಗ ಟೆಸ್ಟ್ ಟ್ಯೂಬ್ ಅಲ್ಲಿ CaOH ಥ್ರೈಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ H2O ಬಂದಿದೆ. ಈಗ ಮತ್ತೆ ನಾನು CO2 ನ ಪಾಸ್ ಮಾಡ್ತಾನೆ ಇರ್ತೀನಿ, ಯಾಕಂದ್ರೆ ಈ ಟೆಸ್ಟ್ ಟ್ಯೂಬ್ ಖಾಲಿ ಆಗಲಿ. ಬಟ್ ಇಲ್ಲಿ ರಿಯಾಕ್ಷನ್ ನಡೀತಾನೆ ಇರೋದಿಲ್ಲ. ಇಲ್ಲಿ ಬರೋ ಕಾರ್ಬನ್ ಡೈಆಕ್ಸೈಡ್ ನ ಮತ್ತೆ ನಾನು ಈ ಸೊಲ್ಯೂಷನ್ ಪಾಸ್ ಮಾಡ್ತೀನಿ ಅಂದಾಗ ಸೊಲ್ಯೂಷನ್ ಅಲ್ಲಿ CaOH ಟ್ವೈಸ್ ಇಲ್ಲ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇಲ್ಲ. ಯಾಕೆಂದ್ರೆ ಇದೆಲ್ಲಾನು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಆಗ ಬಂದಂತಹ ಕಾರ್ಬನ್ ಡೈಆಕ್ಸೈಡ್ ಯಾವ್ದು ಜೊತೆ ರಿಯಾಕ್ಟ್ ಆಗಬೇಕು, ಟೆಸ್ಟ್ ಟ್ಯೂಬ್ ಅಲ್ಲಿರೋ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತೆ
ವಾಟರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗಬೇಕು. ಆಗೇನ್ ರಿಯಾಕ್ಷನ್ ಆಗುತ್ತೆ ಅಂದ್ರೆ ಟೆಸ್ಟ್ ಟ್ಯೂಬ್ ಅಲ್ಲಿ ಏನಿದೆ, ಯಾವಾಗ ಇದೆಲ್ಲಾನು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಆದಾಗ ಆಗ ಏನ್ ರಿಯಾಕ್ಷನ್ ಆಗುತ್ತೆ, ಟೆಸ್ಟ್ ಟ್ಯೂಬ್ ಅಲ್ಲಿ ಇರೋ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತೆ ವಾಟರ್ ಮಾಲಿಕ್ಯೂಲ್ ಇದೆ, ಅದ್ರ ಜೊತೆಗೆ ನೀವು ಇನ್ನೂ ಪಾಸ್ ಮಾಡ್ತಿದ್ದೀರಾ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ಆಗಿ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಫಾರ್ಮೇಶನ್ ಆಗುತ್ತೆ. ತಿಳಿಸ್ಬಿಡ್ತೀನಿ. CaHCO3 ನ CO3 ಟ್ವೈಸ್ ಜೊತೆಗೆ ಅಷ್ಟೇ ಇದು ಈ ರಿಯಾಕ್ಷನ್ ಆಗುತ್ತೆ. ಆಮೇಲೆ ಮುಂಚೆ ಲೈಮ್ ವಾಟರ್ ಇರುತ್ತೆ, ಲೈಮ್ ವಾಟರ್ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ಆಗಿ ಎಲ್ಲಾ ಲೈಮ್ ವಾಟರ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿಬಿಡುತ್ತೆ, ಜೊತೆಗೆ ವಾಟರ್ ಮಾಲಿಕ್ಯೂಲ್ ಕೂಡ ಇರುತ್ತೆ. ಈಗ ಸೊಲ್ಯೂಷನ್ ಅಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇಲ್ಲ, ಆದ್ರೂ ನಾನು ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡ್ತಾನೆ ಇರ್ತೀನಿ ಅಂದ್ರೆ ಅದು ಅಗೇನ್ ಟೆಸ್ಟ್ ಟ್ಯೂಬ್ ಅಲ್ಲಿ ಈಗ ಪ್ರಾಡಕ್ಟ್ ಇರುತ್ತೆ ಉಳ್ಕೊಂಡಿರುತ್ತೆ, ಆ ಪ್ರಾಡಕ್ಟ್ ಜೊತೆಗೆ ರಿಯಾಕ್ಟ್ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್. ರಿಯಾಕ್ಟ್ ಆಗುವಂತ ಈಕ್ವೇಶನ್ ನ ಇಲ್ಲಿ ಬರ್ತಿದ್ದೀನಿ. ಪ್ರಾಡಕ್ಟ್ ಯಾವುದು, CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ವಾಟರ್ ಮಾಲಿಕ್ಯೂಲ್, ಈ ಒಂದು ಪ್ರಾಡಕ್ಟ್ ಜೊತೆಗೆ ಮತ್ತೆ ಎಕ್ಸೆಸ್ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಇವೆರಡು ಜೊತೆ ರಿಯಾಕ್ಟ್ ಆಗಿ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಫಾರ್ಮೇಶನ್ ಆಗುತ್ತೆ. ಇದು ಸಾಲ್ಯುಬಲ್ ಸಬ್ಸ್ಟೆನ್ಸಸ್. ಮುಂಚೆ ಇದು ಪಿಪಿಟಿ ಅಲ್ವಾ, ವೈಟ್ ಕಲರ್ ಥಿಕ್ ಪಿಪಿಟಿ. ಒಂದು ಸೊಲ್ಯೂಷನ್ ಇದೆ ಅಂದ್ರೆ ಒಂದು ಸೊಲ್ಯೂಷನ್ ಅಲ್ಲಿ ಥಿಕ್ ಪಿಪಿಟಿ ಅಂದ್ರೆ ಫುಲ್ ವೈಟ್ ಕಲರ್ ಇರುತ್ತೆ, ಎಷ್ಟೇ ನೀವು ವಾಟರ್ ಆಡ್ ಮಾಡಿದ್ರು ಅದು ಸಾಲ್ಯುಬಲ್ ಆಗಲ್ಲ, ಥಿಕ್ ವೈಟ್ ಕಲರ್ ಹಂಗೆ ಕಾಣಿಸ್ತಾ ಇರುತ್ತೆ. ಬಟ್ ಯಾವಾಗ ನಾವು ಅಗೇನ್ ಕಾರ್ಬನ್ ಡೈಆಕ್ಸೈಡ್ ಹಂಗೆ ಪಾಸ್ ಮಾಡ್ತಾನೆ ಇರ್ತೀವಿ ಅಂದಾಗ ಅದು ಪ್ರಾಡಕ್ಟ್ ಜೊತೆಗೆ ರಿಯಾಕ್ಟ್ ಆಗಿ CaCO3 ಪ್ಲಸ್ H2O ಜೊತೆ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಸೋಡಿಯಂ ಬೈಕಾರ್ಬೋನೇಟ್ ಫಾರ್ಮೇಶನ್ ಆಗುತ್ತೆ. ಯಾವ್ದಿದು, ಸೋಡಿಯಂ ಬೈಕಾರ್ಬೋನೇಟ್, CaHCO3 ಟ್ವೈಸ್, ಸೋಡಿಯಂ ಬೈಕಾರ್ಬೋನೇಟ್. ಇದು ಸಾಲ್ಯುಬಲ್ ಸಬ್ಸ್ಟೆನ್ಸ್. ಮುಂಚೆ ವೈಟ್ ಕಲರ್ ಫಾರ್ಮೇಶನ್ ಆಗಿತ್ತಾ, ಯಾವಾಗ ಇನ್ನೂ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡ್ತಾ ಇದೀನಿ ಅಂದಾಗ ಅದು ಸೋಡಿಯಂ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಆಗ ಮುಂಚೆ ಇದ್ದಿದ್ದು ವೈಟ್ ಕಲರ್ ಹೊಂಟೋಗುತ್ತೆ, ಅಂದ್ರೆ ಸಾಲ್ಯುಬಲ್ ಆಗುತ್ತೆ. ಥಿಕ್ ಪಿಪಿಟಿ ಇರೋದು ಹೊಂಟೋಗುತ್ತೆ, ಯಾಕೆಂದ್ರೆ ಅವಾಗ ಸೋಡಿಯಂ ಬೈಕಾರ್ಬೋನೇಟ್ ಫಾರ್ಮೇಶನ್ ಆಗಿರುತ್ತೆ. ಇದಿಷ್ಟು ಯಾವ ರೀತಿ ಮೆಟಲ್ ಕಾರ್ಬೋನೇಟ್ಸ್ ಗಳು ಮೆಟಲ್ ಹೈಡ್ರೋಕಾರ್ಬೋನೇಟ್ಸ್ ಜೊತೆ ರಿಯಾಕ್ಟ್ ಆದಾಗ ಯಾವ ರೀತಿ ಇರುತ್ತೆ ಅಂತ ಕೊಟ್ಟಿರೋದು. ಇದು ಎಕ್ಸ್ಟ್ರಾ ಬಿಡಿ, ಅಂದ್ರೆ ಎಕ್ಸ್ಟ್ರಾ ನಿಮ್ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ, ಬಟ್ ರಿಯಾಕ್ಷನ್ ವಿತ್ ಕಾರ್ಬೋನೇಟ್ಸ್ ಇದು, ರಿಯಾಕ್ಷನ್ ವಿತ್ ಹೈಡ್ರೋಕಾರ್ಬೋನೇಟ್ಸ್ ಇದು. ಇದನ್ನ ಜನರಲೈಸ್ ಮಾಡಿ ಬರೀತೀನಿ, ಇವೆರಡು ರಿಯಾಕ್ಷನ್ ಜನರಲೈಸ್ ಮಾಡಿ ಬರೀತೀನಿ ಅಂದ್ರೆ ಇದು ನೋಡಿ, ಇದು ಅಳಿಸ್ಬಿಡ್ಲಾ, ಈಗ ಈ ಎರಡು ರಿಯಾಕ್ಷನ್ ಜನರಲೈಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಾಗಿದೆ, ಮೆಟಲ್ ಕಾರ್ಬೋನೇಟ್ಸ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿದೆ, ಇಲ್ಲಿ ಮೆಟಲ್ ಹೈಡ್ರೋಕಾರ್ಬೋನೇಟ್ಸ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿದೆ. ಅದನ್ನ ಜನರಲ್ ಆಗಿ ಬರೀತೀನಿ. ಮೆಟಲ್ ಕಾರ್ಬೋನೇಟ್ಸ್ ಆರ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್, ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ, ಆರ್ ಯಾವ್ದನ್ನ ತಗೊಂಡ್ರು ಅದನ್ನ ಆಸಿಡ್ಸ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ಏನ್ ಬರುತ್ತೆ, NaCl. NaCl ಅನ್ನೋದು ಸಾಲ್ಟ್ ಜೊತೆಗೆ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ CO2, ಇದು H2O. ಇಲ್ಲಿ ಯಾವ ಸಾಲ್ಟ್ ಬರುತ್ತೆ ಅನ್ನೋದು ನಾವು ಯಾವ ಮೆಟಲ್ ಕಾರ್ಬೋನೇಟ್ಸ್ ಅಥವಾ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ತಗೊಂಡಿದೀವಿ ಅನ್ನೋದ್ರ ಮೇಲೆ ಇಲ್ಲಿ ಸಾಲ್ಟ್ ಬರುತ್ತೆ. ಇಲ್ಲಿ ಸೋಡಿಯಂ ಕಾರ್ಬೋನೇಟ್ ತಗೊಂಡಿದೆ, ಸೊ ಅದಕ್ಕೆ ಸೋಡಿಯಂ ಕ್ಲೋರೈಡ್ ಬಂದಿದೆ. ಅಲ್ಲಷ್ಟೇ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ತಗೊಂಡಿದ್ದೀನಿ, ಆದ್ರೂ ಸೋಡಿಯಂ ಕ್ಲೋರೈಡ್. ಇಲ್ಲಿ ನೋಡಿ, ಎರಡು ರಿಯಾಕ್ಟೆಂಟ್ ಗಳು ಬೇರೆ ಇದೆ, ಸೋಡಿಯಂ ಕಾರ್ಬೋನೇಟ್, ಇದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಬಟ್ ಎರಡರದ್ದು ಪ್ರಾಡಕ್ಟ್ ಸೇಮ್ ಇದೆ, NaCl H2O CO2, NaCl H2O CO2. ಈ ರೀತಿ ರಿಯಾಕ್ಷನ್ಸ್ ಕೂಡ ನಡೀತವೆ, ಅಂದ್ರೆ ರಿಯಾಕ್ಟೆಂಟ್ ಬೇರೆ ಇದೆ ನೋಡಿ, HCl ಕಾಮನ್ ಇದೆ ಬಟ್ ಇಲ್ಲಿ ಹೈಡ್ರೋಜನ್ ಕಾರ್ಬೋನೇಟ್ ಪ್ರಾಡಕ್ಟ್ ಮಾತ್ರ ಸೇಮ್. ಅದಕ್ಕೆ ಈಕ್ವೇಶನ್ ಈ ರೀತಿ ಬರ್ತಿದೆ, ಮೆಟಲ್ ಕಾರ್ಬೋನೇಟ್ಸ್ ಆದ್ರೂ ತಗೊಳ್ಳಿ, ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಆದ್ರೂ ತಗೊಳ್ಳಿ, ಪ್ರಾಡಕ್ಟ್ ಮಾತ್ರ ಸಾಲ್ಟ್, NaCl ಸಾಲ್ಟ್, ವಾಟರ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಇದಿಷ್ಟು ಯಾವಾಗ ಮೆಟಲ್ ಕಾರ್ಬೋನೇಟ್ಸ್ ಗಳು ಮತ್ತೆ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಗಳು ಆಸಿಡ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ ಅನ್ನೋದು. ಈಗ ಈ ಒಂದು ಟಾಪಿಕ್ ಗೆ ಇಂಟರ್ಲಿಂಕ್ ಆಗಿರೋ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ನ ಹೇಳ್ತೀವಿ. ಅಂದ್ರೆ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಈ ಒಂದು ರಿಯಾಕ್ಷನ್ ಯಾವ ರೀತಿ ಆಗುತ್ತೆ ಅಂತ ಹೇಳ್ತೀನಿ. ಹಳ್ಳಿಗಳಲ್ಲಿ ಮನೆಗಳಿಗೆ ಸುಣ್ಣ ಬಳಿತಾರಲ್ಲ, ಈಗ ಇಲ್ಲೆಲ್ಲ ಹೊಡಿಯಲ್ಲ, ಸಿಟಿಗಳಲ್ಲಿ ಹಳ್ಳಿಗಳಲ್ಲಿ ಹೊಡಿತಾರೆ, ಸುಣ್ಣ ಬಳಿತಾರೆ ಅಂತ. ಯಾವ ರೀತಿ ಮಾಡ್ತಾರೆ ಅಲ್ಲಿ, ಅದು ಫಸ್ಟ್ ಸುಣ್ಣ ತಗೊಂಡ್ಬರ್ತಾರೆ, ಅದನ್ನ ನೀರಲ್ಲಿ
ಕಲಿಸ್ತಾರೆ. ಆ ಸುಣ್ಣ ಏನ್ ಗೊತ್ತಾ, ಕ್ವಿಕ್ ಲೈಮ್, CaO ಸುಣ್ಣ ಅಥವಾ ಕ್ವಿಕ್ ಲೈಮ್. ಇದನ್ನ ಏನ್ ಮಾಡ್ತಾರೆ, ನೀರ್ ಜೊತೆ ಮಿಕ್ಸ್ ಮಾಡ್ತಾರೆ, ಅಂದ್ರೆ ವಾಟರ್. CaO ನ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಇದನ್ನ ನಾವು ಲಾಸ್ಟ್ ಲೆಸನ್ ಡಿಸ್ಕಸ್ ಮಾಡಿದೀವಿ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್ ಅಲ್ಲಿ. ಕ್ಯಾಲ್ಸಿಯಂ ಆಕ್ಸೈಡ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ, ಜೊತೆಗೆ ಅದ್ರ ಜೊತೆಗೆ ಹೀಟ್ ಲಿಬರೇಟ್ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಹಳ್ಳಿ ಸುಣ್ಣ ಕಲಿಸುವಾಗ ಕೈ ಮುಟ್ಬೇಡ ಅಂತ ಹೇಳ್ತಾರೆ, ಕೈ ಮುಟ್ರೆ ಸುಟ್ಟೋಗುತ್ತೆ ಅಂತಾರೆ. ಯಾಕೆ ಹೇಳಿ, ಸುಣ್ಣ ನೀರ್ ಜೊತೆ ಮಿಕ್ಸ್ ಮಾಡಿದವಾಗ ಹೀಟ್ ಲಿಬರೇಟ್ ಆಗುತ್ತೆ, ಬಿಸಿ ಬರುತ್ತೆ, ಅದಕ್ಕೆ ಕೈ ಮುಟ್ಟಾಗ ಸುಟ್ಟೋಗುತ್ತೆ ಅಂತ ಹೇಳುದು. ಇದು ರಿಯಾಕ್ಷನ್. ಅಂದ್ರೆ ಫಸ್ಟ್ ನಾವು ಸುಣ್ಣ ಕಲಿಸ್ಕೊಳ್ಳುವಾಗ ಏನ್ ರಿಯಾಕ್ಷನ್ ಆಗುತ್ತೆ ಅಂತ, ಇದು ಕ್ವಿಕ್ ಲೈಮ್ ನ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಕಲ್ಸ್ಕೊಂಡಿರೋದ ನಾವು ಗೋಡೆಗೆ ಅವಾಗಲೇ ಬೆಳೆಯೋದು. ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಯಾವುದು ಇದೆ ಅಲ್ವಾ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್. ಈ ಸುಣ್ಣನೇ ನಾವು ಫಸ್ಟ್ ಗೋಡೆಗೆ ಬಳಿತೀವಿ. ನೋಡಿರ್ಬೋದು ನೀವು, ನಾವು ಗೋಡೆ ಫಸ್ಟ್ ಸುಣ್ಣ ಬಳ್ದಾಗ ಅದಷ್ಟು ಶೈನ್ ಆಗಿ ಕಾಣಲ್ಲ, ಜಸ್ಟ್ ಒಂದು ನೀರ್ ತರ ಕಾಣಿಸ್ತಾ ಇರುತ್ತೆ. ಬಟ್ ಅದನ್ನೇ ಒಂದ್ 2-3 ದಿನ ಬಿಟ್ಟು ನೋಡಿದ್ರೆ ಫುಲ್ ಶೈನ್ ಆಗಿ ಕಾಣಿಸ್ತಾ ಇದೆ. ಅವಾಗ ವೈಟ್ನೆಸ್ ಜಾಸ್ತಿ ಆಗಿರುತ್ತೆ ಬಡ್ದಿರೋ ಸುಣ್ಣದ್ದು. ಯಾಕೆ ಅಂದ್ರೆ ನಾವು ಗೋಡೆ ಬಳ್ದಿರೋದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅದನ್ನೇ ಅಲ್ವಾ. ನಾವು ಸುಣ್ಣನ ನೀರ್ ಜೊತೆ ಮಿಕ್ಸ್ ಮಾಡಿದಾಗ ಅಂದ್ರೆ ಕ್ವಿಕ್ ಲೈಮ್ ನ ವಾಟರ್ ಜೊತೆ ರಿಯಾಕ್ಟ್ ಆಗಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬಂದಿದೆ. ಆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನಾವು ಗೋಡೆಗೆ ಬಳ್ದಿರೋದು. ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಒಂದು ರೀತಿ ಬರೀ ನೀರ್ ತರ ಕಾಣಿಸ್ತಾ ಇರುತ್ತೆ ಗೋಡೆ ಹೊಡೆದಾಗ. 2-3 ದಿನ ಆದ್ಮೇಲೆ ಆ 2-3 ದಿನದಲ್ಲಿ ಏನಾಗುತ್ತೆ ಗೊತ್ತಾ, ಹೊಡೆದಿರೋದು ಸುಣ್ಣ ಅಟ್ಮಾಸ್ಫಿಯರ್ ಅಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಏನ್ ಏರಿದೆಯಲ್ಲ, ಅಂದ್ರೆ ಅಟ್ಮಾಸ್ಫಿಯರ್ ಕಾರ್ಬನ್ ಡೈಆಕ್ಸೈಡ್ ಇದೆ ಅಲ್ವಾ, ಈಗ ನೈಟ್ರೋಜನ್ ಇದೆ, ಆಕ್ಸಿಜನ್ ಇದೆ, ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಕೂಡ ಇದೆ. ಅಟ್ಮಾಸ್ಫಿಯರ್ ಅಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಗೋಡೆ ಹೊಡೆದಿರೋ CaOH ಟ್ವೈಸ್ ಇದು ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ 2-3 ದಿನ ಆದ್ಮೇಲೆ ಫುಲ್ ವೈಟ್ ಆಗಿ ಕಾಣಿಸ್ತಿರುತ್ತಲ್ಲ, ಹಿಂಗಂದ್ರೆ ಟಚ್ ಮಾಡಿದ್ರೆ ಪುಡಿ ಬರುತ್ತೆ, ಹಿಂಗಂದ್ರೆ ಪುಡಿ ಬರುತ್ತೆ ಕೈಗೆ. ಕರೆಕ್ಟ್ ಹೊಡೆದಿರೋ ಸುಣ್ಣ, ಆ ಸುಣ್ಣನೆ CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್. ಇದನ್ನ ನಾವು ಲೈಮ್ ಸ್ಟೋನ್ ಅಂತ ಕರೀತಾರೆ, ಚಾಕ್ ಅಂತ ಕರೀತಾರೆ, ಮಾರ್ಬಲ್ ಅಂತ ಕರೀತಾರೆ, ಎಲ್ಲಾನು ಕೂಡ ಕರೀತಾರೆ. ಅವೆಲ್ಲ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳು. ಅಂದ್ರೆ ಇದೆ ಗೋಡೆ ಹೊಡೆದಿರುವಂತಹ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ 2-3 ದಿನ ಆದ್ಮೇಲೆ ಅಟ್ಮಾಸ್ಫಿಯರ್ ಅಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದ್ದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗುತ್ತೆ. ಅದೇ 2-3 ದಿನ ಆದ್ಮೇಲೆ ಫುಲ್ ವೈಟ್ ಆಗಿ ಶೈನ್ ಆಗಿ ಕಾಣಿಸುತ್ತೆ. ಆಗ ಶೈನ್ ಆಗಿ ಕಾಣಿಸಿದ ಕಾರಣ ಏನು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದ್ದಿದ್ದು ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ರಿಯಾಕ್ಷನ್ ಆಗಿರುತ್ತೆ. ರಿಯಾಕ್ಷನ್ ಆಗೋದು ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಸಿಗುತ್ತೆ, ಅಟ್ಮಾಸ್ಫಿಯರ್ ಇರೋ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ಆಗಿ ವಾಟರ್ ಮಾಲಿಕ್ಯೂಲ್ ಬಂದಿರುತ್ತೆ. ಬೇಕಿದ್ರೆ ನೀವು ನೋಡಬಹುದು, 2 ದಿನ ಆದ್ಮೇಲೆ ಮುಟ್ಟು ನೋಡಿದ್ರು ಹೊಡೆದಿರೋದು ಮೆತ್ತಗೆ ಇರುತ್ತೆ. ಬಟ್ ಇನ್ನೂ ಸ್ವಲ್ಪ ದಿವಸ ಆದ್ರೆ ಅದು ವಾಟರ್ ಎವಾಪರೇಟ್ ಆಗಿಬಿಡುತ್ತೆ. ಅವಾಗ CaCO3 ಮಾತ್ರ ಉಳ್ಕೊಳ್ಳುತ್ತೆ. ಇದೇಂತ ಹೇಳಿದೆ ಅಂದ್ರೆ, ನಾವು ರಿಯಾಕ್ಷನ್ಸ್ ಗಳನ್ನ ನೋಡಿದಾಗ ಒಂಥರ ಕನ್ಫ್ಯೂಸ್ ಆಗಿ ಇವೆಲ್ಲ ರಿಯಾಕ್ಷನ್ ಆಗುತ್ತಾ ಅಂತ ಅನ್ಸ್ಬಿಡುತ್ತೆ. ಬಟ್ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಇವೆಲ್ಲ ರಿಯಾಕ್ಷನ್ಸ್ ಗಳು ನಡೀತಾನೆ ಇರ್ತವೆ, ಬಟ್ ನಾವು ಅದನ್ನ ಐಡೆಂಟಿಫೈ ಮಾಡಿರೋದಿಲ್ಲ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ, ಯಾವ ರೀತಿ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಈ ಒಂದು ರಿಯಾಕ್ಷನ್ ನಡೆಯುತ್ತೆ ಅಂತ. ಈಗ ಆಸಿಡ್ ಮತ್ತೆ ಬೇಸ್ ಒಂದಕ್ಕೊಂದು ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ಬೇಸ್ ಆಗಿ ನಾನು ಸೋಡಿಯಂ ಹೈಡ್ರಾಕ್ಸೈಡ್ NaOH ತಗೊಂಡಿದ್ದೀನಿ, ಆಸಿಡ್ ಆಗಿ ಹೈಡ್ರೋಕ್ಲೋರಿಕ್ ಆಸಿಡ್ HCl ತಗೊಂಡಿದ್ದೀನಿ. ಎರಡು ರಿಯಾಕ್ಟ್ ಆದಾಗ NaCl ಅನ್ನೋ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ, ಜೊತೆಗೆ H2O ವಾಟರ್ ಮಾಲಿಕ್ಯೂಲ್ ಬರುತ್ತೆ. NaOH ಅಂದ್ರೇನು, ಬೇಸ್ ಯಾವುದ್ರ ಜೊತೆ ರಿಯಾಕ್ಟ್ ಆಗ್ತದೆ, HCl ಅನ್ನೋದು ಆಸಿಡ್. ರಿಯಾಕ್ಟ್ ಆದಾಗ NaCl ಅಂದ್ರೇನು, ಸಾಲ್ಟ್ ಫಾರ್ಮೇಶನ್ ಆಗ್ತಿದೆ, ಜೊತೆಗೆ ವಾಟರ್ ಮಾಲಿಕ್ಯೂಲ್ ಕಾಮನ್. ನೀವು ಯಾವ ಆಸಿಡ್ ನ ಯಾವ ಬೇಸ್ ಜೊತೆ ರಿಯಾಕ್ಟ್ ಮಾಡಿ ಅಥವಾ ಯಾವ ಬೇಸ್ ನ ಯಾವ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿ ವಾಟರ್ ಮಾಲಿಕ್ಯೂಲ್ ಅನ್ನೋದು ಬಂದೇ ಬರುತ್ತೆ. ಸಾಲ್ಟ್ ಕೂಡ ಬರುತ್ತೆ, ಬಟ್ ಯಾವ ಸಾಲ್ಟ್ ಬರುತ್ತೆ ಅನ್ನೋದು ನೀವು ಯಾವ ಆಸಿಡ್ ನ ಯಾವ ಬೇಸ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಅಥವಾ ಯಾವ ಬೇಸ್ ನ ಯಾವ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದ್ರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ NaCl ಬರೋದಕ್ಕೆ ರೀಸನ್ ಏನು, HCl ನ NaOH ಜೊತೆ ರಿಯಾಕ್ಟ್ ಮಾಡೋದಕ್ಕೆ. ನೀವು ಬೇರೆ ಸಾಲ್ಟ್ ಬೇಕು ಅಂದ್ರೆ ಇಲ್ಲಿ ಚೇಂಜ್ ಮಾಡ್ತೀನಿ ನೋಡಿ, ಬೇಸ್ ಅದೇ ಇಟ್ಕೋತೀನಿ, NaOH ಅದೇ ಇರಲಿ, ಬಟ್ ನಾನು ಇಲ್ಲಿ ಆಸಿಡ್ ಚೇಂಜ್ ಮಾಡ್ತೀನಿ. ಸಲ್ಫ್ಯೂರಿಕ್ ಆಸಿಡ್ ತಗೊಳ್ತೀನಿ, H2SO4. ಇಲ್ಲಿ ಸಾಲ್ಟ್ ಬರುತ್ತೆ, ಬಟ್ ಬೇರೆ ಸಾಲ್ಟ್ ಬರುತ್ತೆ, ಸೋಡಿಯಂ ಸಲ್ಫೇಟ್ Na2SO4 ಪ್ಲಸ್ H2O ವಾಟರ್ ಮಾಲಿಕ್ಯೂಲ್ ಬಂದೇ ಬರುತ್ತೆ. ಯಾಕಂದ್ರೆ ಇಲ್ಲಿ H ಪ್ಲಸ್ OH ಮೈನಸ್ ಜೊತೆ ಕಂಬೈನ್ ಆಗಿ H2O ಮಾಲಿಕ್ಯೂಲ್ ಬರುತ್ತೆ. ಈಕ್ವೇಟ್ ಮಾಡ್ಕೋಬೇಕು. ಫಸ್ಟ್ ನಾನು ಮೆಟಲ್ ತಗೊಳ್ತೀನಿ, ಸೋಡಿಯಂ ಮೆಟಲ್. ಇಲ್ಲಿ 2 ಇದೆ, ಇಲ್ಲಿ 2 ಹಾಕ್ತೀನಿ, ಸೋಡಿಯಂ ಈಕ್ವೇಟ್ ಆಯ್ತು. ಓಕೆ, ಆಮೇಲೆ ನಾನ್ ಮೆಟಲ್ ಸಲ್ಫರ್ ನೋಡ್ತೀನಿ, ಸಲ್ಫರ್ ಒಂದಿದೆ, ಇಲ್ಲೂ ಒಂದಿದೆ, ಸಲ್ಫರ್ ಕೂಡ ಈಕ್ವೇಟ್ ಆಗಿದೆ. ಅಂದ್ರೆ ಹೈಡ್ರೋಜನ್ ಆಕ್ಸಿಜನ್ ಯಾವ್ದು ಬೇಕಾದ್ರೂ ಫಸ್ಟ್ ತಗೊಳ್ಳಿ.
ನಾನು ಫಸ್ಟ್ ಆಕ್ಸಿಜನ್ ತಗೊಳ್ತೀನಿ. ಇಲ್ಲಿ ಆಕ್ಸಿಜನ್ ಎಷ್ಟಿದೆ? ಇಲ್ಲಿ 2 4 6 ಇದೆ. ಆಕ್ಸಿಜನ್ 6 ಇದೆ. ಇಲ್ಲಿ 4, ಇಲ್ಲಿ 1 ಇದೆ, 2 ಹಾಕ್ತೀನಿ. ಈಗ 4 + 2 × 6 ಆಕ್ಸಿಜನ್ ಕೂಡ ಬ್ಯಾಲೆನ್ಸ್ ಆಯ್ತು. ಮಿಕ್ಕಿದೆ ಅದು ಹೈಡ್ರೋಜನ್. ಹೈಡ್ರೋಜನ್ ಎಷ್ಟಿದೆ ನೋಡಿ? ಹೈಡ್ರೋಜನ್ 2 4 ಹೈಡ್ರೋಜನ್ 4. ಇಲ್ಲಿ ಹೈಡ್ರೋಜನ್ 2 4. ಹೈಡ್ರೋಜನ್ ಕೂಡ ಬ್ಯಾಲೆನ್ಸ್ ಆಗೋಗಿದೆ. ಇಕ್ವೇಶನ್ ಬ್ಯಾಲೆನ್ಸ್ ಆಗಿದೆ. ಅಂದ್ರೆ ಹೆಂಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅಷ್ಟೇ, ಇಕ್ವೇಶನ್ ಬ್ಯಾಲೆನ್ಸ್ ಮಾಡೋಣ ನಮ್ಮ ಜೊತೆಗೆ. ಓಕೆ, ಈಗ ಇಲ್ಲಿ ನೋಡಿ NaOH ಬೇಸ್ ಅದೇ ಇದೆ. ಇಲ್ಲಿ ಆಸಿಡ್ ನ ಚೇಂಜ್ ಮಾಡಿದೆ, ಸಲ್ಫ್ಯೂರಿಕ್ ಆಸಿಡ್, ಬಟ್ ಸಾಲ್ಟ್ ಕೂಡ ಚೇಂಜ್ ಆಗಿದೆ, ಸೋಡಿಯಂ ಸಲ್ಫೇಟ್ H2O. ಓಕೆ, ಇದು ಒಂದು ಆಸಿಡ್ ನ ಚೇಂಜ್ ಮಾಡಿದ್ರೆ ಸಾಲ್ಟ್ ಕೂಡ ಚೇಂಜ್ ಆಗುತ್ತೆ. ಈಗ ನೆಕ್ಸ್ಟ್ ಬೇಸ್ ಚೇಂಜ್ ಮಾಡ್ತೀನಿ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ತಗೊಳ್ತೀನಿ. ಸಾಲ್ಟ್ ಮುಂಚೆ ಇದ್ದಿದ್ದೆ ತಗೊಳ್ತೀನಿ, HCl. ಈ ಎರಡು ರಿಯಾಕ್ಟ್ ಆದಾಗ KCl ಪ್ಲಸ್ H2O ವಾಟರ್ ಮಾಲಿಕ್ಯೂಲ್ ಬರುತ್ತೆ. ಇಲ್ಲಿ KOH ಬೇಸ್ HCl ಆಸಿಡ್ ರಿಯಾಕ್ಟ್ ಆದಾಗ ಪೊಟ್ಯಾಷಿಯಂ ಕ್ಲೋರೈಡ್ ಅನ್ನೋದು ಸಾಲ್ಟ್ ಸೇಮ್ ವಾಟರ್ ಮಾಲಿಕ್ಯೂಲ್ ಬಂದಿರುತ್ತೆ. ಇದು ರಿಯಾಕ್ಷನ್. ಅಂದ್ರೆ ಯಾವಾಗ ಒಂದು ಆಸಿಡ್ ಬೇಸ್ ಜೊತೆ ಅಥವಾ ಒಂದು ಬೇಸ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ, ಜೊತೆಗೆ ವಾಟರ್ ಮಾಲಿಕ್ಯೂಲ್. ಯಾವ ಸಾಲ್ಟ್ ಬರುತ್ತೆ ಅನ್ನೋದು ನಾವು ಯಾವ ಆಸಿಡ್ ತಗೊಂಡಿದ್ದೀವಿ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಆಸಿಡ್ ಬೇಸಸ್ ರಿಯಾಕ್ಟ್ ಆದಾಗ ಯಾವ ರೀತಿ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ ಅಂತ. ಈಗ ಇದನ್ನೇ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ ಅದು ಯಾವ ರೀತಿ ಇದೆ ಅಂತ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಆಸಿಡ್ ಮತ್ತೆ ಬೇಸ್ ರಿಯಾಕ್ಷನ್ ಗೆ ಒಂದು ಎಕ್ಸ್ಪೆರಿಮೆಂಟ್ ನ ಕೊಟ್ಟಿದ್ದಾರೆ. ಏನಪ್ಪ ಅದು ಎಕ್ಸ್ಪೆರಿಮೆಂಟ್ ಅಂದ್ರೆ, ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಡೈಲ್ಯೂಟ್ NaOH ತಗೊಂಡಿದ್ದಾರೆ. ಆಮೇಲೆ NaOH ಗೆ ಒಂದು 2 to 3 ಡ್ರಾಪ್ಸ್ ಫಿನಾಫ್ಥಲಿನ್ ಇಂಡಿಕೇಟರ್ ನ ಆಡ್ ಮಾಡ್ತಾರೆ. ಆ ಇಂಡಿಕೇಟರ್ ಆಡ್ ಮಾಡಿದ ತಕ್ಷಣ ಈ ಸೊಲ್ಯೂಷನ್ ಕಲರ್ ಪಿಂಕ್ ಕಲರ್ ಆಗುತ್ತೆ. ಏನಕ್ಕೆ ಆಡ್ ಮಾಡ್ತೀವಿ? ಈ ಫಿನಾಫ್ಥಲಿನ್ ಇಂಡಿಕೇಟರ್ ಏನ್ ಮಾಡುತ್ತೆ ಅಂದ್ರೆ ಒಂದು ಸೊಲ್ಯೂಷನ್ ನ pH ನ ಕಂಪೇರ್ ಮಾಡುತ್ತೆ. ಈಗ ನಾನು 2 ಸೊಲ್ಯೂಷನ್ ತಗೊಂಡಿದ್ದೀನಿ. ಒಂದ್ರಲ್ಲಿ ಆಸಿಡ್ ಇದೆ, ಇನ್ನೊಂದ್ರಲ್ಲಿ ಬೇಸ್ ಇದೆ. ಈಗ ನಾರ್ಮಲ್ ಆಗಿ ಆಸಿಡ್ pH ಬಂದು <7, ಬೇಸ್ pH ಬಂದು <7. ಯಾವಾಗ ನಾನು ಫಿನಾಫ್ಥಲಿನ್ ಇಂಡಿಕೇಟರ್ ನ ತಗೊಂಡು ನಾನು ಆಸಿಡ್ ಹಾಕಿದ್ರೆ ಆಸಿಡ್ ಕಲರ್ಲೆಸ್ ಆಗೇ ಇರುತ್ತೆ, ಕಲರ್ ಏನ್ ಚೇಂಜ್ ಆಗಲ್ಲ. ಬಟ್ ಅದೇ ಇಂಡಿಕೇಟರ್ ನಾನು ಬೇಸಿಗೆ ಹಾಕಿದ್ರೆ ಅದ್ರ ಕಲರ್ ಪಿಂಕ್ ಆಗಿ ಚೇಂಜ್ ಆಗುತ್ತೆ. ಸೊ ಇಲ್ಲೂ ಕೂಡ NaOH ಅನ್ನೋ ಒಂದು ಬೇಸ್, ಆ ಬೇಸ್ಗೆ ನಾನು ಫಿನಾಫ್ಥಲಿನ್ ಇಂಡಿಕೇಟರ್ ನ ಆಡ್ ಮಾಡಿದ್ದೀನಿ, ಅದಕ್ಕೆ ಒಂದು ಸೊಲ್ಯೂಷನ್ ಕಲರ್ ಪಿಂಕ್ ಕಲರ್ ಆಗಿದೆ. ಅಂದ್ರೆ ಯಾವಾಗ ಸೊಲ್ಯೂಷನ್ ಅಸಿಡಿಕ್ ಆಗಿರುತ್ತೆ ಅದಕ್ಕೆ ಫಿನಾಫ್ಥಲಿನ್ ಆಡ್ ಮಾಡಿದಾಗ ಅದು ಕಲರ್ಲೆಸ್ ಆಗಿರುತ್ತೆ. ಬೇಸಿಕ್ ಸೊಲ್ಯೂಷನ್ ಆಗಿದೆ, ಅದರಲ್ಲಿ ಫಿನಾಫ್ಥಲಿನ್ ಇಂಡಿಕೇಟರ್ ಇದ್ರೆ ಅದು ಪಿಂಕ್ ಕಲರ್ ಆಗುತ್ತೆ. ಇಲ್ಲಿ NaOH ಬೇಸ್ ಆಗಿರೋದ್ರಿಂದ ಅಲ್ಲಿಗೆ ನಾನು ಫಿನಾಫ್ಥಲಿನ್ ಇಂಡಿಕೇಟರ್ ಆಡ್ ಮಾಡಿದ್ರೆ ಅದು ಪಿಂಕ್ ಕಲರ್ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಇದೇ ಸೊಲ್ಯೂಷನ್ಗೆ ಅಂದ್ರೆ ಈ ಸೊಲ್ಯೂಷನ್ NaOH ಇದೆ, ಅದಕ್ಕೆ ನಾನು ಡ್ರಾಪ್ ವೈಸ್ ಡೈಲ್ಯೂಟ್ HCl ನ ಆಡ್ ಮಾಡ್ತಾ ಹೋಗ್ತೀನಿ. ಡ್ರಾಪ್ ವೈಸ್ HCl ನ ಆಡ್ ಮಾಡ್ತಾ ಹೋಗ್ತೀನಿ. ಎಷ್ಟು ನಾನು ಡ್ರಾಪ್ ವೈಸ್ ಹಾಕ್ತಾ ಈ ಒಂದು ಸೊಲ್ಯೂಷನ್ ಅಲ್ಲಿ HCl ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಎಷ್ಟು HCl ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟೇ ಈ ಒಂದು ಪಿಂಕ್ ಕಲರ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಡಾರ್ಕ್ ಪಿಂಕ್ ಕಲರ್ ಇದ್ದಿದ್ದು ತುಂಬಾ ಲೈಟ್ ಆಗ್ತಾ ಹೋಗ್ತಾ ಇರುತ್ತೆ. ಲೈಟ್ ಯಾಕೆ ಆಗ್ತಾ ಇದೆ? ಒಂದು ಸೊಲ್ಯೂಷನ್ ಅಲ್ಲಿ ಬೇಸಿಕ್ ನೇಚರ್ ಇದ್ರೆ, ಬೇಸಿಕ್ ನೇಚರ್ ಕರೆಕ್ಟಾ, ಇಲ್ಲಿ NaOH ಇರೋದಕ್ಕೇನೆ ಈ ಒಂದು ಸೊಲ್ಯೂಷನ್ ಪಿಂಕ್ ಆಗ್ತಾ ಇರೋದು ಕರೆಕ್ಟಾ. ಇಲ್ಲಿ HCl ಆಡ್ ಮಾಡ್ತಾ ಪಿಂಕ್ ಕಲರ್ನೆಸ್ ಕಡಿಮೆ ಆಗ್ತಾ ಇದೆ ಅಂದ್ರೆ ಒಂದು ಸೊಲ್ಯೂಷನ್ ಅಲ್ಲಿ NaOH ಕಡಿಮೆ ಆಗ್ತಿದೆ ಅಂತ ಅರ್ಥ ಅಲ್ವಾ. NaOH ಇರೋದಕ್ಕೇನೆ ಒಂದು ಸೊಲ್ಯೂಷನ್ ಪಿಂಕ್ ಕಲರ್ ಆಗ್ತಿದೆ, ಯಾಕಂದ್ರೆ ನಾನು ಫಿನಾಫ್ಥಲಿನ್ ಇಂಡಿಕೇಟರ್ ಜೊತೆಗೆ ಆಡ್ ಮಾಡಿದ್ದೀನಿ. ಆ ಫಿನಾಫ್ಥಲಿನ್ ಇಂಡಿಕೇಟರ್ ಆಡ್ ಮಾಡಿರೋದಕ್ಕೆ ಸೊಲ್ಯೂಷನ್ ಪಿಂಕ್ ಕಲರ್ ಆಗಿದೆ. HCl ಆಡ್ ಮಾಡ್ತಿದ್ದಂಗೆ ಆ ಪಿಂಕ್ ಕಲರ್ನೆಸ್ ಕಡಿಮೆ ಆಗ್ತಿದೆ ಅಂದ್ರೆ ಸೊಲ್ಯೂಷನ್ ಅಲ್ಲಿ NaOH ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇದೆ. NaOH ಯಾವುದು? ಬೇಸಿಕ್ ಇನ್ ನೇಚರ್. ಈ NaOH ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಿದೆ ಅಂದ್ರೆ ಈ ಸೊಲ್ಯೂಷನ್ ಅಲ್ಲಿ ಬೇಸಿಕ್ ನೇಚರ್ ನ್ಯೂಟ್ರಲೈಸ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಅದಕ್ಕೆ ಈ ಒಂದು ರಿಯಾಕ್ಷನ್ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಯಾಕೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ? ಇಲ್ಲಿ NaOH ಮುಂಚೆ ಇತ್ತು, NaOH ಬೇಸಿಕ್ ನೇಚರ್ ನ HCl ನ್ಯೂಟ್ರಲೈಸ್ ಮಾಡ್ತಾ ಬರ್ತಾ ಇದೆ. ಮುಂಚೆ ಸೊಲ್ಯೂಷನ್ ಬೇಸಿಕ್ ಇತ್ತು, ಸೊ ಅದು ಪಿಂಕ್ ಕಲರ್ ಇತ್ತು. ಯಾವಾಗ HCl ಆಡ್ ಮಾಡ್ತಾ ಬಂದೆ ಆ ಸೊಲ್ಯೂಷನ್ ನ ಬೇಸಿಕ್ ನೇಚರ್ ನ ಕಂಟ್ರೋಲ್ ಮಾಡ್ತಾ ಇದೆ, ಅಂದ್ರೆ ಬೇಸಿಕ್ ನೇಚರ್ ನ ಕಡಿಮೆ ಮಾಡ್ತಾ ಬರ್ತಾ ಇದೆ, ಅದನ್ನ ನ್ಯೂಟ್ರಲ್ ಮಾಡ್ತಾ ಇದೆ. ಅದಕ್ಕೆ ಅದ್ರ ಪಿಂಕ್ ಕಲರ್ನೆಸ್ ಕಡಿಮೆ ಆಗ್ತಾ ಇದೆ. ಅಂದ್ರೆ ಯಾವಾಗ ಒಂದು ಬೇಸಿಗೆ ಒಂದು ಆಸಿಡ್ ನ ಆಡ್ ಮಾಡ್ತಾ ಬಂದಾಗ ಅದರ ಎಫೆಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ, ಅದ್ರ ಬೇಸಿಕ್ ನೇಚರ್ ಕಡಿಮೆ ಆಗ್ತಾ ಬರ್ತಾ ಇದೆ. ಅದು ಏನಾಗ್ತಿದೆ? ಇಂಡೈರೆಕ್ಟ್ ಆಗಿ ನ್ಯೂಟ್ರಲೈಸ್ ಆಗ್ತಾ ಇದೆ. ಅದಕ್ಕೆ ಈ ಒಂದು ರಿಯಾಕ್ಷನ್ ನಾವು ನ್ಯೂಟ್ರಲೈಸೇಷನ್
ರಿಯಾಕ್ಷನ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದ್ರೇನು? ಆಸಿಡ್ ಬೇಸ್ ಜೊತೆ ರಿಯಾಕ್ಟ್ ಆಗಿದೆ ಅಥವಾ ಬೇಸ್ ಆಸಿಡ್ ಜೊತೆ ರಿಯಾಕ್ಟ್ ಆಗೋ ರಿಯಾಕ್ಷನ್ ಅನ್ನು ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಈಗಲೂ ಕೂಡ ಅದೇ ರಿಯಾಕ್ಷನ್ ಆಗುತ್ತೆ. ಆಸಿಡ್ ಬೇಸ್ ರಿಯಾಕ್ಟ್ ಆದಾಗ, ಆಸಿಡ್ ಅಂದ್ರೆ ಏನು, HCl, ಬೇಸ್ ಯಾವ್ದು ತಗೊಂಡಿದ್ದೀವಿ ಇಲ್ಲಿ NaOH ರಿಯಾಕ್ಟ್ ಆದಾಗ ಸೇಮ್ NaCl ಬರುತ್ತೆ, ಸಾಲ್ಟ್, ವಾಟರ್ ಮಾಲಿಕ್ಯೂಲ್ H2O. ಈ ಒಂದು ರಿಯಾಕ್ಷನ್ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್. NaOH ನ ಎಫೆಕ್ಟ್ ಇಲ್ಲಿ HCl ಆಡ್ ಮಾಡ್ತಾ ಏನಾಗಿದೆ, ಅದರ ಎಫೆಕ್ಟ್ ಕಡಿಮೆ ಆಗ್ತಿದೆ, ನ್ಯೂಟ್ರಲೈಸ್ ಆಗ್ತಿದೆ. ಈಗ ಓಕೆ, HCl ಆಡ್ ಮಾಡ್ತಾ ಈ ಪಿಂಕ್ ಕಲರ್ ಫುಲ್ ಪಿಂಕ್ ಕಲರ್ನೆಸ್ ಕಡಿಮೆ ಆಗಿ ಫುಲ್ ವೈಟ್ ಆಗಿದೆ, ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿದೆ, ಕಲರ್ಲೆಸ್ ಆಗಿದೆ ಅಂತ ಅನ್ಕೊಳ್ಳಿ. ಈಗ ಸೊಲ್ಯೂಷನ್ ಕಲರ್ಲೆಸ್ ಆಗಿದೆ, HCl ಆಡ್ ಮಾಡಿದೀನಿ. ಈ ಕಲರ್ಲೆಸ್ ಸೊಲ್ಯೂಷನ್ಗೆ ಅಗೇನ್ ನಾನು NaOH ಆಡ್ ಮಾಡ್ತೀನಿ ಅನ್ಕೊಳ್ಳಿ, ಇನ್ ಸ್ವಲ್ಪ ಡೈಲ್ಯೂಟ್ NaOH ಆಡ್ ಮಾಡ್ತೀನಿ ಅನ್ಕೊಳ್ಳಿ. ಆಗ ಸೊಲ್ಯೂಷನ್ ಬೇಸಿಕ್ ನೇಚರ್ ಮತ್ತೆ ಜಾಸ್ತಿ ಆಗಿದೆ, ಯಾಕಂದ್ರೆ NaOH ಬೇಸಿಕ್ ನೇಚರ್ ಅಲ್ವಾ. ಆ ಸೊಲ್ಯೂಷನ್ ಇನ್ನೊಂದು ಬೇಸಿಕ್ ನೇಚರ್ NaOH ಆಡ್ ಮಾಡ್ತೀನಿ ಅಂದ ತಕ್ಷಣ ಆ ಕಲರ್ಲೆಸ್ ಸೊಲ್ಯೂಷನ್ ಅಗೇನ್ ಪಿಂಕ್ ಕಲರ್ ಚೇಂಜ್ ಆಗುತ್ತೆ. ಅಂದ್ರೆ NaOH ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ ತಕ್ಷಣ ಎಂಟೈರ್ ಸೊಲ್ಯೂಷನ್ pH ಗ್ರೇಟರ್ ದನ್ 7 ಆಗುತ್ತೆ. ಸೊ ಒಂದು ಸೊಲ್ಯೂಷನ್ ಕಲರ್ ಪಿಂಕ್ ಮತ್ತೆ ರಿಅಪಿಯರ್ ಆಗುತ್ತೆ, ಪಿಂಕ್ ಕಲರ್ ಮತ್ತೆ ಬರುತ್ತೆ. ಈಗ ಪಿಂಕ್ ಕಲರ್ನೆಸ್ ಕಡಿಮೆ ಮಾಡಬೇಕು ಅಂದ್ರೆ ಇನ್ನೂ ಸ್ವಲ್ಪ HCl ಡ್ರಾಪ್ ವೈಸ್ ಆಡ್ ಮಾಡ್ತಾ ಬನ್ನಿ, ಆ ಪಿಂಕ್ ಕಲರ್ ಕಲರ್ಲೆಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಈ ಒಂದು ರಿಯಾಕ್ಷನ್ ನಾವು ಯಾವ ರೀತಿ ಆಸಿಡ್ ಬೇಸ್ ರಿಯಾಕ್ಟ್ ಆದಾಗ ಅದನ್ನ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದ್ರೆ ಒಂದೇ, ಆಸಿಡ್ ಬೇಸ್ ರಿಯಾಕ್ಷನ್ ಅಂದ್ರೆ ಒಂದೇ. ಆಸಿಡ್ ಬೇಸ್ ರಿಯಾಕ್ಟ್ ಆದಾಗ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ, ಜೊತೆಗೆ ವಾಟರ್ ಮಾಲಿಕ್ಯೂಲ್. ಓಕೆನಾ? ಸಾಲ್ಟ್ ಯಾವ್ದು ಬರುತ್ತೆ, ಯಾವ ಆಸಿಡ್ ಬೇಸ್ ರಿಯಾಕ್ಟ್ ಮಾಡಿದೀವಿ ಅನ್ನೋದ್ರ ಮೇಲೆ ಸಾಲ್ಟ್ ಯಾವ್ದು ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಈಗ ರಿಯಾಕ್ಷನ್ ಆಫ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಆಸಿಡ್ಸ್ ಅಂಡ್ ರಿಯಾಕ್ಷನ್ ಆಫ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಬೇಸ್ ಎರಡನ್ನು ಒಟ್ಟಿಗೆ ಡಿಸ್ಕಸ್ ಮಾಡ್ತೀವಿ. ಇದ್ರಲ್ಲಿ ಮೊದಲನೇದಾಗಿ ತಗೊಂಡ್ರೆ ಮೆಟಾಲಿಕ್ ಆಕ್ಸೈಡ್ಸ್ ಗಳು ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಯಾವ ರೀತಿ ಇರುತ್ತೆ ನೋಡೋಣ. ಮೆಟಾಲಿಕ್ ಆಕ್ಸೈಡ್ ಒಂದು ಎಕ್ಸಾಂಪಲ್ ತಗೊಂಡ್ರೆ ಕಾಪರ್ ಆಕ್ಸೈಡ್ CuO. ಯಾಕೆ, ಇಲ್ಲಿ ಕಾಪರ್ ಅನ್ನೋದು ಒಂದು ಮೆಟಲ್, ಅದು ಆಕ್ಸಿಜನ್ ಜೊತೆ ಬಾಂಡ್ ಮಾಡ್ಕೊಂಡಿದೆ, ಸೊ ಇದು ಮೆಟಾಲಿಕ್ ಆಕ್ಸೈಡ್. ಯಾವುದ್ರ ಜೊತೆ ರಿಯಾಕ್ಟ್ ಆಗ್ತಿದೆ, ಆಸಿಡ್ ಆಗಿ ನಾನು ಇಲ್ಲೊಂದು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ತಗೊಂಡೆ HCl. ಎರಡು ರಿಯಾಕ್ಟ್ ಆದಾಗ CuCl2 ಕಾಪರ್ ಕ್ಲೋರೈಡ್ ಜೊತೆಗೆ ವಾಟರ್ ಮಾಲಿಕ್ಯೂಲ್ ಫಾರ್ಮೇಶನ್ ಆಗಿದೆ. ಅಂದ್ರೆ ಮೆಟಾಲಿಕ್ ಆಕ್ಸೈಡ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ CuO, HCl ಜೊತೆ ರಿಯಾಕ್ಟ್ ಆದಾಗ ಕಾಪರ್ ಕ್ಲೋರೈಡ್ ಮತ್ತೆ ವಾಟರ್ ಮಾಲಿಕ್ಯೂಲ್ ಫಾರ್ಮೇಶನ್ ಆಗಿದೆ. ಈಗ ಇದನ್ನೇ ನಾವು ಜನರಲೈಸ್ಡ್ ಇಕ್ವೇಶನ್ ಮತ್ತೆ ಜನರಲ್ ಆಗಿ ಬರೀತೀವಿ. ಮೆಟಾಲಿಕ್ ಆಕ್ಸೈಡ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಯಾವ ರೀತಿ ಇರುತ್ತೆ ಅಂದ್ರೆ CuO ಅನ್ನೋದೇನು, ಮೆಟಾಲಿಕ್ ಆಕ್ಸೈಡ್ ಯಾವ್ದ್ರ ಜೊತೆ ರಿಯಾಕ್ಟ್ ಆಗಿದೆ, HCl ಏನು, ಆಸಿಡ್. ಮೆಟಾಲಿಕ್ ಆಕ್ಸೈಡ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ CuCl2 ಅನ್ನೋದೊಂದು ಅಯಾನಿಕ್ ಕಾಂಪೌಂಡ್ ಅಥವಾ ಸಾಲ್ಟ್ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ಆ ರೀತಿ, CuCl2 ಎಕ್ವೇಸ್ ಸೊಲ್ಯೂಷನ್ ಅಲ್ಲಿ ಡಿಸೋಸಿಯೇಟ್ ಆಗುತ್ತೆ, Cu2 ಪ್ಲಸ್ 2Cl ಮೈನಸ್ ಆಗಿ ಡಿಸೋಸಿಯೇಟ್ ಆಗುತ್ತೆ, ಇದು CuCl2. ಸೊ ಇದು ಒಂದು ಸಾಲ್ಟ್ ಪ್ಲಸ್ ವಾಟರ್. ಇದನ್ನ ನಾವು ಜನರಲೈಸ್ಡ್ ಇಕ್ವೇಶನ್. ಯಾಕೆ ಜನರಲೈಸ್ಡ್ ಇಕ್ವೇಶನ್ ಅಂತ ಕರಿತೀವಿ, ಯಾವುದೇ ಮೆಟಾಲಿಕ್ ಆಕ್ಸೈಡ್ಗಳು ಆಸಿಡ್ ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಸಾಲ್ಟ್ ಮತ್ತೆ ವಾಟರ್ ಲಿಬರೇಟ್ ಆಗುತ್ತೆ. ಇದು ಮೆಟಾಲಿಕ್ ಆಕ್ಸೈಡ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ. ಇಲ್ಲಿ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಗಳು ಬೇಸ್ ಜೊತೆ ರಿಯಾಕ್ಟ್ ಆದಾಗ ಯಾವ ರೀತಿ ನೋಡೋಣ. ನಾನ್ ಮೆಟಾಲಿಕ್ ಆಕ್ಸೈಡ್ ಗೆ ಎಕ್ಸಾಂಪಲ್ ತಗೊಂಡ್ರೆ ಇಲ್ಲಿ ಯಾವ ರೀತಿ ಮೆಟಾಲಿಕ್ ಆಕ್ಸೈಡ್ ಗೆ ಮೆಟಲ್ ಆಕ್ಸಿಜನ್ ಜೊತೆ ಬಾಂಡ್ ಆಗಿತ್ತು. ನಾನ್ ಮೆಟಾಲಿಕ್ ಆಕ್ಸೈಡ್ ಅಂದ್ರೆ ಅಲ್ಲೂ ಕೂಡ ನಾನ್ ಮೆಟಲ್ ಆಕ್ಸಿಜನ್ ಜೊತೆ ಬಾಂಡ್ ಆಗಿರುತ್ತೆ. ಎಕ್ಸಾಂಪಲ್ CO2 ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಕಾರ್ಬನ್ ಅನ್ನು ನಾನ್ ಮೆಟಲ್ ಆಕ್ಸಿಜನ್ ಜೊತೆ ಬಾಂಡ್ ಮಾಡ್ಕೊಳ್ತೀವಿ, ಸೊ ಅದು ನಾನ್ ಮೆಟಾಲಿಕ್ ಆಕ್ಸೈಡ್. ರಿಯಾಕ್ಟ್ಸ್ ವಿತ್ ಬೇಸ್ ಆಗಿ ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ತಗೊಂಡಿದ್ದೀವಿ. ಯಾವುದ್ರಲ್ಲಿ OH ಇರುತ್ತಲ್ಲ, ಇದು ಡಿಸೋಸಿಯೇಟ್ ಆದಾಗ OH ಮೈನಸ್ ಅಯಾನ್ ಬರುತ್ತೆ, ಸೊ ಇದನ್ನ ನಾವು ಬೇಸ್ ಅಂತ ಕರಿತೀವಿ. ಇದು ನಾನ್ ಮೆಟಾಲಿಕ್ ಆಕ್ಸೈಡ್, ಇದು ಬೇಸ್. ಓಕೆನಾ? CaOH ಟ್ವೈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎರಡು ರಿಯಾಕ್ಟ್ ಆದಾಗ CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ವಾಟರ್ ಮಾಲಿಕ್ಯೂಲ್ ಫಾರ್ಮೇಶನ್ ಆಗಿದೆ. ರಿಯಾಕ್ಷನ್ ಇಕ್ವೇಟ್ ಆಗಿದೆ. ಕಾರ್ಬನ್ ಒಂದು ಕ್ಯಾಲ್ಸಿಯಂ ನೋಡೋಣ. ಕ್ಯಾಲ್ಸಿಯಂ ಒಂದು ಆಕ್ಸಿಜನ್ 2 1 3 ಇದೆ. ಸಾರಿ 2 4 ಇದೆ. ಕರೆಕ್ಟ್. ಆಕ್ಸಿಜನ್ 4 3 1 4, ಹೈಡ್ರೋಜನ್ 2 ಇಕ್ವೇಟ್ ಆಗಿದೆ. CO2 ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ನಾನ್ ಮೆಟಾಲಿಕ್ ಆಕ್ಸೈಡ್. CaOH ಟ್ವೈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್
ಇದು ಬೇಸ್, ಯಾಕೆಂದ್ರೆ ಇದರಲ್ಲಿ OH ಮೈನಸ್ ಅಯಾನ್ ಇದೆ, ಮುಂದಕ್ಕೆ ಬರುತ್ತೆ. ಆಸಿಡ್ ಬೇಸ್ ನ ಯಾವ ರೀತಿ ಇದು ಆಸಿಡ್ ಬೇಸ್ ಅಂತ ಹೇಳ್ತೀವಿ ಅಂದ್ರೆ, ಆಸಿಡ್ ಅಂತ ಬಂದ ತಕ್ಷಣ H ಪ್ಲಸ್ ಅಯಾನ್ಸ್ ಇರುತ್ತೆ, ಬೇಸ್ ಅಂತ ಬಂದ ತಕ್ಷಣ OH ಮೈನಸ್ ಅಯಾನ್ ಇರುತ್ತೆ. ಇದರಲ್ಲಿ OH ಮೈನಸ್ ಇದೆ, ಡಿಸೋಸಿಯೇಟ್ ಆದಾಗ OH ಮೈನಸ್ ಬರುತ್ತೆ. ಸೊ ಇದು ಬೇಸ್. ನಾನ್ ಮೆಟಾಲಿಕ್ ಆಕ್ಸೈಡ್ ರಿಯಾಕ್ಟ್ ವಿತ್ ಬೇಸ್ ಜೊತೆ ರಿಯಾಕ್ಟ್ ಆದಾಗ CaCO3 ಅದು ಕೂಡ ಸಾಲ್ಟ್ ಪ್ಲಸ್ ವಾಟರ್. ಯಾವ ರೀತಿ ಹೇಳ್ತೀರಾ? CaCO3 ಕೂಡ ಸಾಲ್ಟ್ ಅಥವಾ ಸಾಲ್ಟ್ ಅಂತ ಯಾವ ರೀತಿ ಹೇಳ್ತೀವಿ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್, ಇದು ಕೂಡ ಡಿಸೋಸಿಯೇಟ್ ಆಗುತ್ತೆ. Ca2 ಪ್ಲಸ್ CO3 2 ಮೈನಸ್ ಅಯಾನ್. ಇದು ಕ್ಯಾಲ್ಸಿಯಂ ಅಯಾನ್, ಇದು ಕಾರ್ಬೋನೇಟ್ ಅಯಾನ್. ಸೊ ಇದು ಕೂಡ ಇದು ಸಾಲ್ಟ್. ಇಲ್ಲೂ ಅಷ್ಟೇ, ನಾನ್ ಮೆಟಾಲಿಕ್ ಆಕ್ಸೈಡ್ಗಳು ಬೇಸ್ ಜೊತೆ ರಿಯಾಕ್ಟ್ ಆದಾಗ ಸಾಲ್ಟ್ ಮತ್ತೆ ವಾಟರ್ ಪ್ರಾಡಕ್ಟ್ಸ್ ಗಳಾಗಿ ಬಂದಿದೆ. ಇಲ್ಲಿ CO2 ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತೆ ವಾಟರ್ ಮಾಲಿಕ್ಯೂಲ್ ಪ್ರಾಡಕ್ಟ್ ಆಗಿ ಬಂದಿದೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಇದು ಜನರಲೈಸ್ಡ್ ಈಕ್ವೇಶನ್. ಈಗ ಇದು ಕೂಡ ಜನರಲೈಸ್ಡ್ ಈಕ್ವೇಶನ್ ಅಲ್ವಾ? ಯಾವುದೇ ನಾನ್ ಮೆಟಾಲಿಕ್ ಆಕ್ಸೈಡ್ ಬೇಸ್ ಜೊತೆ ರಿಯಾಕ್ಟ್ ಆದಾಗ ಸಾಲ್ಟ್ ಮತ್ತೆ ವಾಟರ್ ಬರುತ್ತೆ. ಸಾಲ್ಟ್ ಮತ್ತೆ ವಾಟರ್ ಪ್ರಾಡಕ್ಟ್ ಆಗಿ ಬರೋದನ್ನ ನಾವು ಲಾಸ್ಟ್ ಡಿಸ್ಕಸ್ ಮಾಡಿದ್ವಿ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಲ್ಲೂ ಕೂಡ ಪ್ರಾಡಕ್ಟ್ ಆಗಿ ಸಾಲ್ಟ್ ವಾಟರ್ ಬಂದಿತ್ತು. ಬರೀತ್ ನೋಡಿ, ಏನ್ ಬಂದಿದ್ವಿ? ಬೇಸ್ ಪ್ಲಸ್ ಆಸಿಡ್ gives rise to ಸಾಲ್ಟ್ ಪ್ಲಸ್ ವಾಟರ್. ಇದು ಕೂಡ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಲ್ವಾ? ಆಸಿಡ್ ಬೇಸ್ ರಿಯಾಕ್ಟ್ ಆದಾಗ ಸಾಲ್ಟ್ ಪ್ಲಸ್ ವಾಟರ್. ಇಲ್ಲೂ ಕೂಡ ಬರೀತೀನಿ, ಇಲ್ಲಿ ಆಸಿಡ್ ಪ್ಲಸ್ ಬೇಸ್ gives rise to ಸಾಲ್ಟ್ ಪ್ಲಸ್ ವಾಟರ್. ಎರಡು ಕೂಡ ಒಂದೇ, ಇಲ್ಲಿ ಇಂಟರ್ಚೇಂಜ್ ಮಾಡಿದ್ವಿ ಅಷ್ಟೇ. ಇಲ್ಲಿ ಬೇಸ್ ಪ್ಲಸ್ ಆಸಿಡ್ ಹಾಕಿದ್ದೀನಿ, ಆಸಿಡ್ ಪ್ಲಸ್ ಬೇಸ್ ಅಂತ ಬರ್ತೀನಿ ಅಷ್ಟೇ. ಇಲ್ಲಿ ನೋಡಿ ಸಾಲ್ಟ್ ಪ್ಲಸ್ ವಾಟರ್, ಇಲ್ಲೂ ಅಷ್ಟೇ ಸಾಲ್ಟ್ ಪ್ಲಸ್ ವಾಟರ್. ಇದು ಇಲ್ಲೇನಾಗಿದೆ? ಮೆಟಾಲಿಕ್ ಆಕ್ಸೈಡ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿದೆ, ಆದ್ರೆ ಇಲ್ಲಿ ಬೇಸು ಆಸಿಡ್ ಜೊತೆ ರಿಯಾಕ್ಟ್ ಆಗಿದೆ, ಸಾಲ್ಟ್ ಪ್ಲಸ್ ವಾಟರ್ ಬಂದಿದೆ. ಇಲ್ಲೂ ಕೂಡ ಸಾಲ್ಟ್ ಪ್ಲಸ್ ವಾಟರ್ ಬಂದಿದೆ. ಅಂದ್ರೆ ಈ ಒಂದು ರಿಯಾಕ್ಷನ್ಗೂ ಈ ರಿಯಾಕ್ಷನ್ಗೂ ಕಂಪೇರ್ ಮಾಡಿದ್ರೆ ಬೇಸ್ ಜಾಗದಲ್ಲಿ ಮೆಟಾಲಿಕ್ ಆಕ್ಸೈಡ್ ಬಂದಿದೆ. ಅಂದ್ರೆ ಬೇಸ್ ಜಾಗದಲ್ಲಿ ಮೆಟಾಲಿಕ್ ಆಕ್ಸೈಡ್ ನ ಯೂಸ್ ಮಾಡಿದ್ರು ಕೂಡ ನಮ್ಗೆ ಅದೇ ಪ್ರಾಡಕ್ಟ್ ಸಿಗ್ತಾ ಇದೆ. ಸಾಲ್ಟ್ ಪ್ಲಸ್ ವಾಟರ್, ಆಸಿಡ್ HCl ತಗೊಂಡಿದ್ರೆ HCl, ಇಲ್ಲಿ CuO ಕಾಪರ್ ಆಕ್ಸೈಡ್ ತಗೊಂಡಿದೀವಿ, ಇಲ್ಲಿ ಬೇರೆ ಬೇಸ್ ಯಾವ್ದಾರು ತಗೊಳ್ಳಿ, ಅಗೇನ್ ಇಲ್ಲಿ ಸಾಲ್ಟ್ ಪ್ಲಸ್ ವಾಟರ್ ಬರ್ತಾ ಇದೆ. ಅಂದ್ರೆ ಇಲ್ಲಿ ಬೇಸ್ ಜಾಗದಲ್ಲಿ ಮೆಟಾಲಿಕ್ ಆಕ್ಸೈಡ್ ಇದೆ. ಅಂದ್ರೆ ಮೆಟಾಲಿಕ್ ಆಕ್ಸೈಡ್ ಬೇಸಿಕ್ ಇನ್ ನೇಚರ್. ಮೆಟಾಲಿಕ್ ಆಕ್ಸೈಡ್ಗಳು ಬೇಸ್ ಅಲ್ಲ, ಬಟ್ ಬೇಸ್ ನ ಕ್ಯಾರೆಕ್ಟರ್ ಇದಕ್ಕಿದೆ. ಬೇಸಸ್ ಅಂದ್ರೆ NaOH ಇದೆ, ಅದಕ್ಕೊಂದು ಪ್ರಾಪರ್ಟೀಸ್ ಇರುತ್ತೆ, ಕೆಮಿಕಲ್ ಪ್ರಾಪರ್ಟೀಸ್ ಗಳಿರುತ್ತೆ. ಆ ಪ್ರಾಪರ್ಟೀಸ್ ಈ ಮೆಟಾಲಿಕ್ ಆಕ್ಸೈಡ್ಸ್ ಗಳಿಗೂ ಇರುತ್ತೆ. ಅದಕ್ಕೆ ನಾವು ಏನ್ ಹೇಳ್ತೀವಿ? ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ನಿಮ್ಗೆ ಡೌಟ್ ಬರ್ತಿರ್ಬೋದು ಮುಂಚೆಲ್ಲ, ಮೆಟಾಲಿಕ್ ಆಕ್ಸೈಡ್ ನ ಯಾಕೆ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ತೀವಿ ನೋಡ್ಬೇಕಾರೆ. ಬೇಸ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗಲೂ ಸಾಲ್ಟ್ ಪ್ಲಸ್ ವಾಟರ್ ಬರುತ್ತೆ. ಅಗೇನ್ ಮೆಟಾಲಿಕ್ ಆಕ್ಸೈಡ್ ನ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗಲೂ ಕೂಡ ಸಾಲ್ಟ್ ಪ್ಲಸ್ ವಾಟರ್ ಬರ್ತದೆ. ಅಂದ್ರೆ ಎರಡು ಪ್ಲೇಸ್ ಅಲ್ಲಿ ಇಂಟರ್ಚೇಂಜ್ ಆಗಿರೋದು ಬೇಸ್ ಮತ್ತೆ ಮೆಟಾಲಿಕ್ ಆಕ್ಸೈಡ್. ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಹೇಳ್ಬೋದು, ಬೇಸಿಗಿರೋ ಕೆಮಿಕಲ್ ಪ್ರಾಪರ್ಟೀಸ್ ಕ್ಯಾರೆಕ್ಟರ್ಗಳು ಕೂಡ ಮೆಟಾಲಿಕ್ ಆಕ್ಸೈಡ್ ಗೆ ಇದೆ. ಸೊ ಮೆಟಾಲಿಕ್ ಆಕ್ಸೈಡ್ ಬೇಸಿಕ್ ಇನ್ ನೇಚರ್. ಅದೇ ರೀತಿ ಇಲ್ಲಿ ಕಂಪೇರ್ ಮಾಡಿ, ಇಲ್ಲಿ ಈ ಇಕ್ವೇಶನ್ ನ ಆಸಿಡ್ ಪ್ಲಸ್ ಬೇಸ್ ಗಿವ್ಸ್ ರೈಸ್ ಟು ಸಾಲ್ಟ್ ಪ್ಲಸ್ ವಾಟರ್. ಇಲ್ಲಿ ನಾನ್ ಮೆಟಾಲಿಕ್ ಆಕ್ಸೈಡ್ ಪ್ಲಸ್ ಬೇಸ್ ಕರೆಕ್ಟ್ ಆಗಿದೆ, ಬಟ್ ಇಲ್ಲಿ ಆಸಿಡ್ ಜಾಗಕ್ಕೆ ನಾನ್ ಮೆಟಾಲಿಕ್ ಆಕ್ಸೈಡ್ ಬಂದಿದೆ, ಬಟ್ ಪ್ರಾಡಕ್ಟ್ ಸೇಮ್, ಸಾಲ್ಟ್ ಪ್ಲಸ್ ವಾಟರ್. ಅಂದ್ರೆ ಇಲ್ಲಿ ಏನ್ ಕನ್ಕ್ಲೂಡ್ ಮಾಡಬಹುದು, ಆಸಿಡ್ ಬದಲು ನಾನ್ ಮೆಟಾಲಿಕ್ ಆಕ್ಸೈಡ್ ಇದೆ. ಅಂದ್ರೆ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ಕರೆಕ್ಟಾ? ಯಾಕೆಂದ್ರೆ ಇಲ್ಲಿ ಆಸಿಡ್ ಬೇಸ್ ಮಿಕ್ಸ್ ಮಾಡಿದಾಗಲೂ ಸಾಲ್ಟ್ ಪ್ಲಸ್ ವಾಟರ್ ಬರುತ್ತೆ. ನಾನ್ ಮೆಟಾಲಿಕ್ ಆಕ್ಸೈಡ್ ನ ಬೇಸ್ ಜೊತೆ ರಿಯಾಕ್ಟ್ ಮಾಡಿದಾಗಲೂ ಕೂಡ ಸಾಲ್ಟ್ ಪ್ಲಸ್ ವಾಟರ್ ಬರುತ್ತೆ. ಅಂದ್ರೆ ಆಸಿಡ್ ಜಾಗದಲ್ಲಿ ನಾನ್ ಮೆಟಾಲಿಕ್ ಆಕ್ಸೈಡ್ ಯೂಸ್ ಮಾಡಿದ್ರು ಸೇಮ್ ಪ್ರಾಡಕ್ಟ್ ಬರ್ತಾ ಇದೆ. ಅಂದ್ರೆ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಗಳಿಗೆ ಸೇಮ್ ಆಸಿಡ್ ಏನ್ ಪ್ರಾಪರ್ಟೀಸ್ ಕ್ಯಾರೆಕ್ಟರ್ಸ್ ಗಳಿದಾವೋ ಅದೇ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಗೆ ಇದೆ. ಹಾಗಂತ ನಾನ್ ಮೆಟಾಲಿಕ್ ಆಕ್ಸೈಡ್ ನಾವು ಆಸಿಡ್ ಅಂತ ಕರೆಯಲ್ಲ, ಇದ್ರ ಪ್ರಾಪರ್ಟೀಸ್ ಇದ್ರ ಕ್ಯಾರೆಕ್ಟರ್ ಅದಕ್ಕೂ ಕೂಡ ಇದೆ. ಅದಕ್ಕೆ ಹೇಳೋದು ಇನ್ ನೇಚರ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ದೇ ಆರ್ ನಾಟ್ ಅಸಿಡಿಕ್, ದೇ ಆರ್ ನಾಟ್ ಆಸಿಡ್ಸ್, ಬಟ್ ಅದಕ್ಕೇನಿದೆ, ಅದ್ರ ನೇಚರ್ ಇದೆ, ಅದ್ರ ಪ್ರಾಪರ್ಟೀಸ್ ಅದಕ್ಕಿದೆ. ನಾನ್ ಮೆಟಾಲಿಕ್ ಆಕ್ಸೈಡ್ ಗಳಿಗೆ ಅಸಿಡಿಕ್ ನೇಚರ್ ಇದೆ, ಮೆಟಾಲಿಕ್ ಆಕ್ಸೈಡ್ ಗಳಿಗೆ ಬೇಸಿಕ್ ನೇಚರ್ ಇದೆ. ಅದಕ್ಕೆ ಹೇಳೋದು ಈ ಎರಡು ರಿಯಾಕ್ಷನ್ ಕಂಪೇರ್ ಮಾಡಿದ್ರೆ
ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್ ಅಂತ ಗೊತ್ತಾಗುತ್ತೆ. ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ಇಲ್ಲಿಗೆ ಈ ಆಸಿಡ್ ಮತ್ತೆ ಬೇಸಸ್ ನ ಕೆಮಿಕಲ್ ಪ್ರಾಪರ್ಟೀಸ್ ಕಂಪ್ಲೀಟ್ ಆಗಿದೆ. ಈ ವಿಡಿಯೋದಲ್ಲಿ ಸಾಕು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಆಸಿಡ್ ಮತ್ತೆ ಬೇಸಸ್ ಇನ್ನೂ ಕೆಲವು ಕಾನ್ಸೆಪ್ಟ್ ಗಳಿದಾವೆ, ಅದನ್ನ ಡಿಸ್ಕಸ್ ಮಾಡ್ತೀನಿ. ಇದುವರೆಗೂ ಎಕ್ಸ್ಪ್ಲೈನ್ ಮಾಡಿರೋ ಕಾನ್ಸೆಪ್ಟ್ ಗಳಾಗಿರ್ಬೋದು, ಕೆಮಿಕಲ್ ರಿಯಾಕ್ಷನ್ಸ್ ಗಳಾಗಿರ್ಬೋದು, ಇವೆಲ್ಲಾನು ಕೂಡ ಬರ್ದು ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ಸುಮ್ನೆ CuO ಪ್ಲಸ್ HCl ಗಿವ್ಸ್ ನೆಕ್ಸ್ಟ್ ಟು CuCl2 ಪ್ಲಸ್ H2 ಈ ರೀತಿ ಓದ್ಕೊಂಡು ಹೋಗ್ಬಿಟ್ರೆ ಮೈಂಡ್ ಅಲ್ಲಿ ನೆನಪಿರಲ್ಲ. ಯಾಕಂದ್ರೆ ನೀವು ಹೆಸರು ಬರ್ದು ಪ್ರಾಕ್ಟೀಸ್ ಮಾಡ್ತೀರಿ, ಅಷ್ಟು ಸ್ಟ್ರಾಂಗ್ ಆಗಿ ನಿಮ್ಮ ಮೈಂಡ್ ಅದನ್ನ ಕ್ಯಾಚ್ ಮಾಡುತ್ತೆ. ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಕಾನ್ಸೆಪ್ಟ್ ಗೊತ್ತಿದ್ರೆ ಈಸಿಯಾಗಿ ನಾವು ಪ್ರಾಡಕ್ಟ್ ನ ಪ್ರಿಡಿಕ್ಟ್ ಮಾಡಬಹುದು. ಎರಡು ರಿಯಾಕ್ಟೆಂಟ್ ಗಳು ರಿಯಾಕ್ಟ್ ಆಗ್ತಿದೆ ಅಂದ್ರೆ ಕಾನ್ಸೆಪ್ಟ್ ಗೊತ್ತಿದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಪ್ರಾಡಕ್ಟ್ ಇದು ಬರುತ್ತೆ ಅಂತ ಹೇಳ್ಬೋದು. ಬಟ್ ಇನ್ಆರ್ಗ್ಯಾನಿಕ್ ಅಲ್ಲಿ ನಿಮ್ಗೆ ಎಷ್ಟೇ ಕಾನ್ಸೆಪ್ಟ್ ಗೊತ್ತಿದ್ರು ಪ್ರಾಡಕ್ಟ್ ಇದು ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಎಕ್ಸಾಂಪಲ್ ಇಲ್ಲೇ ತಗೊಳ್ಳಿ, ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ ಆದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬರುತ್ತೆ ಅಂತ ನಿಮ್ಗೆ ಮುಂಚೆ ಗೊತ್ತಿತ್ತಾ? ಇಲ್ಲ, ಅಲ್ಲಿ ರಿಯಾಕ್ಷನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಇವೆಲ್ಲನೂ ಕೂಡ ನೆನ್ಪಿಟ್ಕೋಬೇಕು. ಈ ರೀತಿ ಜನರಲೈಸ್ಡ್ ಈಕ್ವೇಶನ್ ಬರ್ಕೊಳ್ಳಿ. ನಾನ್ ಮೆಟಾಲಿಕ್ ಆಕ್ಸೈಡ್ ರಿಯಾಕ್ಟ್ ವಿತ್ ಬೇಸ್ ಗಿವ್ಸ್ ರೈಸ್ ಟು ಸಾಲ್ಟ್ ಪ್ಲಸ್ ವಾಟರ್. ಹೀಗೆ ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಇನ್ಆರ್ಗ್ಯಾನಿಕಲಿ ಮಾರ್ಕ್ಸ್ ಸ್ಕೋರ್ ಮಾಡಕ್ಕಾಗೋದು. ಇಲ್ಲಾಂದ್ರೆ ತುಂಬಾ ಟಫ್ ಅನ್ಸುತ್ತೆ ನಿಮಗೆ ಈಕ್ವೇಶನ್ಸ್ ಗಳು ನೆನ್ಪಿಟ್ಕೊಳ್ಳೋದು. ಎಷ್ಟಲ್ಲಿ ಬರೀತಿರೋ ಅಷ್ಟು ಈಸಿಯಾಗಿ ನಿಮ್ಮ ಮೈಂಡ್ ಅಲ್ಲಿ ನೆನಪಲ್ಲಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ನಿಮ್ಗೆ ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ, ಹಾಗೂ ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದನ್ನ ಮರಿಬೇಡಿ. ಯಾವುದೇ ರೀತಿಯ ಒಪಿನಿಯನ್ ಆಗಲಿ ಅಥವಾ ಸಜೆಷನ್ ಗಳಾಗಲಿ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಡೌಟ್ಸ್ ಗಳಿದ್ರು ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.